ನಿನ್ನೆ ಕ್ಲಾಸಲ್ಲಿ ಏನಾರ ಡೌಟ್ ಇದೆಯಾ? ನಿನ್ನೆ ಕ್ಲಾಸಲ್ಲಿ ಏನಾರ ಡೌಟ್ ಇದೆಯಾ? ಹಳೆ ಕ್ಲಾಸಲ್ಲಿ ರೆಕಾರ್ಡಿಂಗ್ ಹಾ ರೆಕಾರ್ಡಿಂಗ್ ಇದೆ. ಮಾಡಿದ್ದೀನಿ. ಹಳೆ ಕ್ಲಾಸ್ ಏನಾರ ಡೌಟ್ಸ್ ಇದೆಯಾ? ಹಾ ನಾಗೇಶ್ ಸರ್ ಅದು ಹಾ ನಾಗೇಶ್ ಹೇಳಿ. ಇಲ್ಲ ಏನ್ ಡೌಟ್ ಇಲ್ಲ ಲಾಸ್ಟ್. ಏನಪ್ಪಾ ಪ್ರಶಾಂತ್ ಏನ್ ಡೌಟ್ ಇದೆ? ಸರ್ ಗ್ರೂಪ್ ಮಾಡಿ ಡೇಟ್ ಕೊಡಕ್ಕೆ ಹೋದ್ರೆ ಎರಡು ಸಲ ಪ್ರಾಕ್ಟೀಸ್ ಮಾಡೋದು, ಬಟ್ ಎರಡು ಸಲ ಅದು ಡೇಟ್ ಸರಿ ಮಾಡ್ಕೊಟ್ನಲ್ಲ, ಇನ್ನೂ ಏನೋ ರೋಗ ನಿಮ್ದ? ಬ್ಯಾಕ್ಗ್ರೌಂಡ್ ನಾಯ್ಸ್ ಬಹಳ ಇದೆ ಪವನ್. ಬ್ಯಾಕ್ಗ್ರೌಂಡ್ ನಾಯ್ಸ್ ಬಹಳ ಇದೆ. ಬ್ಯಾಕ್ಗ್ರೌಂಡ್ ನಾಯ್ಸ್ ಇದೆಯಾ? ಅಲ್ಲಿ ನಮ್ ಪ್ರಶಾಂತ ಒಂದು ಬ್ಯಾಕ್ಗ್ರೌಂಡ್ ಅಲ್ಲಿ ರೂಮ್ ಬಾಕ್ಲಾಕು ಪ್ರಶಾಂತ ಬಹಳ ಇದೆ. ನಾಗೇಶ್ ನಿಮ್ದು ಅಷ್ಟೇ. ಮ್ಯೂಟ್ ಅಲ್ಲಿ ಇದ್ದಾನೆ ನಾಗೇಶ್ ರೂಮ್ ಬಾಕ್ಲಾಕೊಳ್ಳಿ. ಈಗ ಕೇಳಿಸ್ತಾ ಇದೆಯಾ? ಸರ್ ಎಲ್ಲರೂ ಮ್ಯೂಟ್ ಅಲ್ಲಿ ಇರ್ಲಿ, ಅವರು ಪ್ರೆಸೆಂಟೇಶನ್ ಮಾತ್ರ ಇದಿರ್ಲಿ ಸರ್, ಹಂಗೆ ಕರೆಕ್ಟ್ ಆಗುತ್ತೆ. ಇಲ್ಲಾಂದ್ರೆ ಡಿಸ್ಟರ್ಬೆನ್ಸ್ ತುಂಬಾ ಇರ್ತದೆ. ಪ್ರಶಾಂತ ನಿಮ್ದೇನಾರ ಡೌಟ್ ಇದೆಯೇನಪ್ಪ? ಪ್ರಶಾಂತ ಹಲೋ ಮಿಸ್ಟರ್ ಪ್ರಶಾಂತ್ ಅನ್ಮ್ಯೂಟ್ ಔಟ್ಪುಟ್ ಸರ್ ಇಲ್ಲ ಏನು ಅದೇನೋ ಡೇಟ್ ಅದೇನೋ ಬರ್ತಾ ಇಲ್ಲ ಅಂದಲ್ಲ? ಇಲ್ಲ ಮಾತಾಡ ಡೇಟ್ ಅದೇನೋ ಬರ್ತಿಲ್ಲ ಅಂದಲ್ಲ? ಡೇಟ್ ಬರ್ಲಿಲ್ಲ, ಅದಕ್ಕೆ ಎರಡು ಸಲ ಟ್ರೈ ಮಾಡಿದೆ, ಎರಡು ಸಲ ಡೇಟ್ ಆ ಫೈಲ್ ಓಪನ್ ಮಾಡ್ಬಿಟ್ಟು ಡೇಟ್ ಗ್ರೂಪಿಂಗ್ ಕೊಟ್ಬಿಟ್ಟು ಡೇಟ್ ಕೊಡಕ್ಕೆ ಹೋದ್ರೆ ಅದು ಸ್ಕ್ರೀನ್ ಶೇರ್ ಮಾಡ್ಬಿಟ್ಟು ತೋರ್ಸು ಅದೇನಾಗಿದೆ ಡೌಟ್ ನೋಡೋಣಂತೆ. ಅಲ್ಲ ಮತ್ತೆ ಕ್ಲೋಸ್ ಮಾಡಿದೆ, ಮತ್ತೆ ಇದು ಮಾಡಿಲ್ಲ. ಅದು ನೀವು ಮಾಡಿ ಸರ್, ನಾನು ಇದು ಮಾಡ್ತೇನೆ ಸರ್. ಇದು ಅಪ್ಡೇಟ್ ಓಕೆ, ನಾನು ಇದು ಮಾಡ್ತೀನಿ ಬಿಡಿ, ಇದು ಕಂಟಿನ್ಯೂ ಮಾಡಿ. ನೆಕ್ಸ್ಟ್ ಇದು ಇದು ಮಾಡ್ತೀನಿ. ಓಕೆ, ಸೊ ಇವತ್ತಿನ ನೆಕ್ಸ್ಟ್ ಟಾಪಿಕ್ ಇವಾಗ ಒಂದು ವಾಟ್ಸಪ್ಪಲ್ಲಿ ಒಂದು ಕಳಿಸಿದ್ದೀನಿ ಫೈಲು, ಅದು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ? ಅದರಲ್ಲಿ ಏನು ಮಾಡಬೇಕು ಅಂದರೆ ಓಕೆನಾ? ಸೊ ಈಗ ಇಷ್ಟು ಡೀಟೇಲ್ಸ್ ಇದೆ. ಓಕೆ, ನನಗೆ ಏನು ಬೇಕಾಗಿದೆ ಅಂದರೆ ನನ್ನ ಇದು ಅನಾಲಿಸಿಸ್ಗೆ ಯಾರ್ಯಾರು ಯಾವ ಥರ ಅಕೌಂಟಿಂದ ಲಾಗಿನ್ ಆಗ್ತಾ ಇದ್ದಾರೆ ಅಂತ ಚೆಕ್ ಮಾಡಬೇಕು. ಅಂದರೆ ಯಾರ್ಯಾರ್ದು ಪರ್ಸ್ನಲ್ ಇಮೇಲ್ ಐ ಡಿಲಿ ಯಾವ ಡೊಮೇನಿಂದ ಬರ್ತಾ ಇದ್ದಾರೆ, ಅಂದರೆ ಎಷ್ಟು ಜಿಮೇಲ್ ಇದೆಯಾ, ಯಾವೂ ಇದೆಯಾ, ಬೇರೆ ಯಾವ ಥರದ್ದು ಡೊಮೇನಿಂದ ಅವ್ರದ್ದು ಪರ್ಸ್ನಲ್ ಇಮೇಲ್ ಐ ಡಿ ಇದೆ ಅಂತ ಚೆಕ್ ಮಾಡಬೇಕು. ಓಕೆನಾ? ಸೊ ಈ ಥರ ಅನಾಲಿಸಿಸ್ಗೆ ಹೆಂಗೆ ಮಾಡೋದು ಅಂತ ಪವರ್ ಕ್ವೆರಿಲಿ ಅರ್ಥ ಆಯ್ತಾ? ನನಗೆ ಫುಲ್ ಡೇಟಾಬೇಸ್ ಇದೆ, ಈ ಡೇಟಾಬೇಸಲ್ಲಿ ನನಗೆ ಡೊಮೈನ್ ನೇಮ್ ಮಾತ್ರ ಕಂಡುಹಿಡಿಬೇಕು. ಓಕೆ, ಸೊ ಆ ಥರ ಇದ್ದಾಗ ಪವರ್ ಕ್ವೆರಿಲಿ ಹೆಂಗೆ ಮಾಡಬೇಕು ಅಂತ ಸೊ ಒಂದು ತೋರಿಸ್ತೀನಿ, ಫುಲ್ ನೋಡ್ಕೊಳ್ಳಿ. ಆಮೇಲೆ ಏನಾರ ಡೌಟ್ ಇದ್ದರೆ ಹೇಳಿ. ಓಕೆ, ಸೊ ಫಸ್ಟ್ ಬಂದು ಅದು ಫೈಲ್ ಟೈಪ್ ಬಂದು CSV ಇದೆ. ಸೊ ನಾನು ಅದಕ್ಕೆ ಡೇಟಾಗೆ ಹೋಗ್ತೀನಿ, ಫ್ರಮ್ ಟೆಕ್ಸ್ಟ್ ಟು CSV ಅಂತ ಕೊಡ್ತೀನಿ. ಓಕೆ,
ಎಕ್ಸ್ಟ್ರಾಪಲ್ ಇದೆ. ಸೊ ಫೈಲ್ಗೆ ನ್ಯಾವಿಗೇಟ್ ಮಾಡ್ತೀನಿ. ಓಕೆನಾ. ಸೊ ಇದು ಬೈ ಡಿಫಾಲ್ಟು ಕಾಮಾ ತಗೊಂಡಿದೆ, ಯಾಕೆಂದರೆ CSV ಅಂದರೆ ಕಾಮಾ ಸಪ್ರೇಟೆಡ್ ವ್ಯಾಲ್ಯೂಸು, ಅದಕ್ಕೆ ಇದು ಕಾಮಾ ತಗೊಂಡಿದೆ. ಸೊ ನೆಕ್ಸ್ಟ್ ಏನು ಕೊಡ್ತೀನಿ, ಟ್ರಾನ್ಸ್ಫಾರ್ಮ್ ಡೇಟಾ ಕೊಡ್ತೀನಿ. ಓಕೆ, ಓಕೆನಾ. ನನಗೆ ಎಲ್ಲ ಡೀಟೇಲ್ಸು ಬಂದ್ಬಿಡ್ತು. ಒಂದು ಸೋರ್ಸ್ ಬಂತು, 3 ಸ್ಟೆಪ್ ಬಂದಿದೆ. ಸೊ ನಾನು ಇದು ಕ್ವೈರಿ ನೇಮ್ನ ಚೇಂಜ್ ಮಾಡ್ತೀನಿ ಫಸ್ಟು. ಡೊಮೇನ್ ಲಿಸ್ಟ್. ಸೊ ನನಗೆ ಡೊಮೇನ್ ಲಿಸ್ಟ್ ಬೇಕಾಗಿರೋದ್ರಿಂದ ನಾನು ಡೊಮೇನ್ ಲಿಸ್ಟ್ ಕ್ವೈರಿ ಅಂತ ಹಾಕೊಂಡಿದ್ದೀನಿ. ಸೊ ಸೋರ್ಸ್ ಏನೋ ಬಂತು, ಅಲ್ಲಿಂದ ಪ್ರಮೋಟ್ ಹೆಡರ್ಸ್ ಆಯಿತು. ಓಕೆನಾ. ನನಗೆ ಚೇಂಜ್ ಟೈಪ್ ಇವಾಗ ಸದ್ಯಕ್ಕೆ ಅದೊಂದು ಸ್ಟೆಪ್ ಎಕ್ಸ್ಟ್ರಾ ಇದ್ದಿದ್ದು ನಾನು ಕಿತ್ತಾಕಿದ್ದೀನಿ. ನನಗೆ ಡೊಮೇನ್ ಬೇಕಾಗಿರೋದು ಇದೊಂದೇ ಕಾಲಮ್ನಿಂದ, ನನಗೆ ಬೇರೆ ಇನ್ಯಾವುದು ಕಾಲಮ್ ಬೇಕಾಗಿಲ್ಲ ಅಲ್ವಾ. ಅದಕ್ಕೆ ನಾನೇನು ಮಾಡ್ತೀನಿ, ಈ ಕಾಲಮ್ ಮಾತ್ರ ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ರಿಮೂವ್ ಅದರ್ ಕಾಲಮ್ ಕೊಡ್ತೀನಿ. ನನಗೆ ಇದೊಂದು ಕಾಲಮ್ ಬಿಟ್ಟು ಬೇರೆ ಯಾವುದು ಕಾಲಮ್ ಹೆಡರ್ಸ್ ಬೇಕಾಗಿಲ್ಲ. ಸೊ ಅದಕ್ಕೆ ನಾನು ರಿಮೂವ್ ಅದರ್ ಕಾಲಮ್ಸ್ ಅಂತ ಕೊಟ್ಟಿದ್ದೀನಿ. ಓಕೆನಾ. ಸೊ ನನಗೆ ಇಲ್ಲಿ @ ಆದಮೇಲೆ ಏನಿದೆಯೋ ರೈಟ್ ಸೈಡ್ಗೆ ಮಾತ್ರ ನನಗೆ ಬೇಕು. ಸೊ ಲೆಫ್ಟ್ ಸೈಡಲ್ಲಿ ಇರೋದು ಬೇಡ, ನನಗೆ @ ಆದಮೇಲೆ ಬೇಕು. ಸೊ ಅದಕ್ಕೆ ನಾನೇನು ಮಾಡಬೇಕು, ಸ್ಪ್ಲಿಟ್ ಕಾಲಮ್ ಕೊಟ್ಟು ಡಿಲಿಮಿಟರ್ ಕೊಡ್ತೀನಿ. ಇಲ್ಲಿಂದ ಸ್ಪ್ಲಿಟ್ ಕಾಲಮಿಂದ ಡಿಲಿಮಿಟರ್ ಇಲ್ಲಾರ ಕೊಡ್ಬೋದು, ಅಥವಾ ಇಲ್ಲೇ ರೈಟ್ ಕ್ಲಿಕ್ ಮಾಡಿ ಸ್ಪ್ಲಿಟ್ ಕಾಲಮ್ ಡಿಲಿಮಿಟರ್ ಅಂತನಾರು ಕೊಡ್ಬೋದು. ಓಕೆನಾ. ಸೊ ಡಿಲಿಮಿಟರ್ ಕೊಟ್ಟು ಇಲ್ಲಿ ಕಸ್ಟಮ್ ಅಲ್ಲಿ @ ಬೈ ಡಿಫಾಲ್ಟ್ ತಗೊಂಡಿದೆ. ಸೊ ಅದೇ ಗೆಸ್ ಮಾಡ್ತಾ ಇದೆ ನನಗೆ ಡಿಲಿಮಿಟರ್ @ ಅಲ್ಲಿ ಇದೆ ಅಂತ. ಸೊ @ ಕೊಟ್ಟಿದ್ದೀನಿ ಆ್ಯಂಡ್ ಓಕೆ ಕೊಡ್ತೀನಿ. ಸೊ ಒಂದು ಈ ಕಡೆಗೆ ಹೋಯ್ತು, ಒಂದು ಸ್ಪ್ಲಿಟ್ ಆಗಿದ್ಮೇಲೆ ರೈಟ್ ಸೈಡಿಗೆ ಬಂತು. ಓಕೆನಾ. ನನಗೆ ನೇಮ್ಸ್ ಏನು ಬೇಕಾಗಿಲ್ಲ. ಸೊ ಅದಕ್ಕೋಸ್ಕರ ನಾನು ಇದನ್ನ ರಿಮೂವ್ ಮಾಡ್ತೀನಿ. ಓಕೆ. ಸೊ ನಾನು ಇಲ್ಲೇನು ಚೇಂಜ್ ಮಾಡ್ತೀನಿ, ಹೆಡರ್ ಚೇಂಜ್ ಮಾಡಿಬಿಟ್ಟು ಡೊಮೇನ್ ಅಂತ ಹಾಕೋತೀನಿ. ಓಕೆನಾ. ಕೆಲವೆಲ್ಲ ಜಿಮೇಲ್ ಇದೆ, ಕೆಲವೆಲ್ಲ ಬೇರೆ ಬೇರೆದೆಲ್ಲ ಡೂಪ್ಲಿಕೇಟ್ಗಳಿದ್ದಾವಲ್ವಾ. ಸೊ ಇಲ್ಲಿ ಡೂಪ್ಲಿಕೇಟ್ಗಳು ರಿಮೂವ್ ಮಾಡಬೇಕು ಅಂದರೆ ರಿಮೂವ್ ರೋಸ್ ಅಂತ ಇಲ್ಲಿ ಸೆಂಟ್ರಲ್ ಒಂದು ಬಟನ್ ಇದೆ. ಹೋಮ್ ಮೆನುವಲ್ಲಿ ರಿಮೂವ್ ರೋಸ್ ಅಲ್ಲಿ ಡ್ರಾಪ್ ಡೌನ್ ಕೊಟ್ಟರೆ, ಇಲ್ಲೊಂದು ಡ್ರಾಪ್ ಡೌನ್ ಮೆನು ಥರ ಇದೆ, ಆ ಡ್ರಾಪ್ ಡೌನ್ ಕೊಟ್ಟಾಗ ರಿಮೂವ್ ಡೂಪ್ಲಿಕೇಟ್ಸ್ ಆಪ್ಷನ್ ಬರುತ್ತೆ. ಸೊ ಇದನ್ನ ರಿಮೂವ್ ಡೂಪ್ಲಿಕೇಟ್ ಕೊಟ್ಟರೆ ಇಲ್ಲಿ ರಿಮೂವ್ ಡೂಪ್ಲಿಕೇಟ್ ಆಗುತ್ತೆ. ಕ್ಲಿಯರಾ, ಅರ್ಥ ಆಯ್ತಾ? ಸೊ ಈ ರಿಮೂವ್ ಡೂಪ್ಲಿಕೇಟ್ ಕೊಟ್ಟು ನಾನು ಸಾರ್ಟ್ ಏನಾರ ಮಾಡಬೇಕು ಅಂದರೆ ಇಲ್ಲಿ ಡ್ರಾಪ್ ಡೌನ್ ಅಲ್ಲೇನೆ ಇಲ್ಲೇ ಸೆಲೆಕ್ಟ್ ಮಾಡಿ ಸಾರ್ಟ್ ಅಸೆಂಡಿಂಗು ಡಿಸೆಂಡಿಂಗು ಕೂಡ ಕೊಡ್ಬೋದು. ಕ್ಲಿಯರಾ? ಸೊ ಇದೆಲ್ಲ ಆದಮೇಲೆ ಕ್ಲೋಸ್ ಅಂಡ್ ಲೋಡ್ ಟು ಕೊಡ್ತೀನಿ. ಸೊ ನನಗೆ ಟೇಬಲಲ್ಲಿ ಫಸ್ಟ್ ಶೀಟಲ್ಲೇ ಹಾಕೋದು. ಓಕೆ. ಏನಾರ ಡೌಟ್ ಇದೆ ಯಾರಿಗಾದ್ರ? ಅರ್ಥ ಆಯ್ತಾ? ನಾಗೇಶ್, ಏನಾರ ಡೌಟ್ ಇದೆಯಾ? ಇಲ್ಲ ಇಲ್ಲ ಇಲ್ಲ, ಏನ್ ಡೌಟ್ ಇಲ್ಲ. ಪ್ರಶಾಂತ್, ಡೊಮೇನ್ ನೇಮ್ ಮಾತ್ರ ತಗೊಂಡಲ್ವಾ? ಬರೀ ಡೊಮೇನ್ ನೇಮ್ ಮಾತ್ರ ತಗೊಂಡಿದೀವಿ ಅಷ್ಟೇ. ಶ್ರೀಕಾಂತ್, ನಿಮ್ಗೆ ಏನಾರ ಡೌಟ್ ಇದೆಯಾ? ಇಲ್ಲಪ್ಪ, ಏನಿಲ್ಲ. ಏನಿಲ್ವಾ? ಪ್ರಶಾಂತ, ನಿನ್ಗೆ ಏನಾರ ಡೌಟ್ ಇದೆಯಾ? ಓಕೆ, ಇಲ್ಲಿವರೆಗೂ ಓಕೆ. ಬಟ್ 1 ಸೆಕೆಂಡ್,
ಇವಾಗ ಅಲ್ಲಿ ಡೊಮಿನಿ ಎಟ್ ಅಂತ ಬಂದಿದೆ ಅಲ್ಲ, ಅದು ಡಿಫಾಲ್ಟ್ ತಗೊಂಡು ನಾವೇ ಅದೇ ಅದು ಅದೇ ಎಟ್ ಅಂತ ಗೆಸ್ ಒಂದು ಮಾಡತ್ತೆ. ನೆನ್ಪಿದೆ ಮಾಡ್ಲಿಲ್ಲ ಮುಂಚೆ. ಅಂದ್ರೆ ನೀವೇ ಅದು @rate ಡಿಫಾಲ್ಟ್ ಕೊಡಿ. ತಗೊಂತಲ್ಲ. ಅದೇ ಆಟೋಮೆಟಿಕ್ ಗೆಸ್ ಮಾಡುತ್ತೆ. ಅದು ಹಾಕಿದ್ರೆ ಆಟೋಮೆಟಿಕ್ ಬರುತ್ತೆ. ಇಲ್ಲ ಅಂದ್ರೆ ನೀವೇ ಮ್ಯಾನ್ಯುಯಲ್ ಮಾಡ್ಬೇಕಾಗತ್ತೆ. ಓಕೆ ಓಕೆನಾ? ಓಕೆ ಓಕೆ ಫೈನ್. ಓಕೆ, ನನ್ಗೆ ನೆಕ್ಸ್ಟ್ ಇದೇ ತರದ್ದು ಒಂದು ಇದ್ರಲ್ಲಿ ಎಕ್ಸರ್ಸೈಸ್. ಇನ್ನೊಂದು ಡೌಟ್. ಹಾ ಹೇಳಿ ಪ್ರಶಾಂತ್. ಇದರಲ್ಲಿ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಬೇಸ್ ಇದೆ ಅನ್ಕೊಂಡು. ಏನ್ ಪ್ರಶಾಂತ? ಸ್ಟಾರ್ಟಿಂಗ್ ಇದರಲ್ಲಿ ಹಾ ಬೇಸ್ ಇದೆ ಅನ್ಕೊಂಡು. ಎಲ್ಲಿದೆ ಇಲ್ಲಿ ಸ್ಪೇಸ್? ಏಕೆ ಎ ಬರೋಕ್ಕಿಂತ ಮುಂಚೆ ಸ್ವಲ್ಪ ಜಾಗ ಎಷ್ಟು ಕೊಡಿ ಸರ್, ಗೊತ್ತಾಗುತ್ತೆ. ಇಲ್ಲಿ ಯಾವ್ದು ಸ್ಪೇಸ್ ಇಲ್ಲ. ಓಕೆ ಓಕೆ. ನಾ ಚಸ್ಮಾ ಹಾಕೊಂಡೇನಿಲ್ಲ. ಹಾಕೊಂಡಿಲ್ಲ. ಇಲ್ಲ ನನಗೆ ಸ್ವಲ್ಪ ಕಾಣ್ತಾ, ಅದಕ್ಕೆ ಓಕೆ ಬಿಡಿ. ಓಕೆನಾ? ಸೊ ಇದ್ರಲ್ಲಿ ಒಂದು ಆಕ್ಟಿವಿಟಿ ಕೂಡ ಮಾಡ್ತೀರಾ? ಓಕೆ, ಆಕ್ಟಿವಿಟಿ ಏನು ಅಂದ್ರೆ ಇದೇ ತರ ಡೊಮೈನ್ ನನಗೇನಾಗ್ಬೇಕು ಅಂದ್ರೆ ಈ .com ಇರೋದು ಎಷ್ಟಿದೆ, .com ಒಂದು ಲಿಸ್ಟ್ ಬೇಕು. .net ಈ .com ನೆಟ್ ಎಲ್ಲ ಒಂದ್ ಲಿಸ್ಟ್ ಅಲ್ಲಿ ಬರ್ಬೇಕು. ಜಿಮೇಲ್, ಹಾಟ್ಮೇಲ್, IBM, ಮೈಕ್ರೋಸಾಫ್ಟ್ ಎಲ್ಲ ಒಂದ್ ಲಿಸ್ಟ್ ಅಲ್ಲಿ ಬರ್ಬೇಕು. ಸೊ ಒಟ್ಟು 2 ಟೇಬಲ್ ಬೇಕು ನನಗೆ. ಒಂದ್ ಟೇಬಲ್ ಅಲ್ಲಿ ಬರೀ ಲೆಫ್ಟ್ ಸೈಡ್ ಇರೋದ್ ಬೇಕು, ಇನ್ನೊಂದ್ ಟೇಬಲ್ ಅಲ್ಲಿ ರೈಟ್ ಸೈಡ್ ಇರೋದ್ ಬೇಕು. ಸೊ ಒಂದ್ ಟೇಬಲ್ ಅಲ್ಲಿ AOL ಬರುತ್ತೆ, ಇನ್ನೊಂದ್ ಟೇಬಲ್ ಅಲ್ಲಿ .com ಬರುತ್ತೆ. ಅಂದ್ರೆ ಕಾಮ್ ಬರುತ್ತೆ ಅಷ್ಟೇ, ಡಾಟ್ ಇರಲ್ಲ. ಬರೀ ಕಾಮ್ ಇರುತ್ತೆ. ಇದರಲ್ಲಿ ಆಪಲ್ ಇರುತ್ತೆ, ಈ ಕಡೆ ಕಾಮ್ ಇರುತ್ತೆ. ಅಂದ್ರೆ ಕಾಮ್ ಆಲ್ರೆಡಿ ಇದೆ, ಇಲ್ಲೇನ್ ಬರಲ್ಲ. ಮಾಡ್ತೀರಾ? ಸೊ ಇವಾಗ ನೀವು ತೋರಿಸಿದ್ದು ಡೊಮಿನಿ ನೇಮ್ .com ಬರುತ್ತೆ, ಬಟ್ ನಾವು ಅದನ್ನ ಸ್ಪ್ಲಿಟ್ ಮಾಡಬೇಕು. ಮತ್ತೆ ಅದನ್ನು ಸ್ಪ್ಲಿಟ್ ಮಾಡಿ ಅದರಲ್ಲಿ 2 ಪಾರ್ಟ್ ನ ತೆಗಿಬೇಕು. ಅರ್ಥ ಆಯ್ತಾ? ಇದರಲ್ಲಿ BP ಬರುತ್ತೆ, ಟ್ರೈ ಮಾಡ್ತೇವೆ. ಈ ಕಡೆ ಬೆಲ್ ಸೌತ್ ಅಂತ ಬರುತ್ತೆ. ಇವೆಲ್ಲಾನು .com. ಈ ಕಡೆ ನೆಟ್ ಇನ್ನೊಂದಿದೆ, ಇದು .net ಇದೆಯಲ್ಲ, ಸೊ ಅದಕ್ಕೆ ನೆಟ್ ಅಂತ ಬರುತ್ತೆ. ಕಾಮ್ ಎಲ್ಲ ಹಂಗೆ ಇದೆ, ಇಲ್ಲೂ ಹಂಗೆ ಇದೆ. ಇಲ್ಲಿ .co.uk ಅಂತ ಸಪರೇಟ್ ಇದೆ ಅಲ್ವಾ, ಸೊ ಇಲ್ಲಿ .uk ಬರುತ್ತೆ. ಅರ್ಥ ಆಯ್ತಾ? ಸೊ ಇದೊಂದು ಲಿಸ್ಟ್ ಬರ್ಬೇಕು, ಇದೊಂದು ಲಿಸ್ಟ್ ಬರ್ಬೇಕು ನನಗೆ. ಓಕೆನಾ? ಟ್ರೈ ಮಾಡಿ. ಟ್ರೈ ಮಾಡ್ತೇವೆ. ಶ್ರೀಕಾಂತ್, ಅರ್ಥ ಆಯ್ತಲ್ಲ ಕ್ವಶನ್? ಕಳಿಸಿದ್ರಲ್ಲ ಅದರಲ್ಲೇ ಮಾಡೋಣ. ನನ್ನ ವಾಟ್ಸಪ್ ಅಲ್ಲಿ ಕಳ್ಸಿದ್ದೀನಲ್ಲ ಫೈಲು, ಆ ಫೈಲ್ ಬೇಸಿಸ್ ಅಲ್ಲಿ ಮಾಡಿ. ಹೇಳಿ. hotmail.co.uk
ಹ್ಮ್ 13th ಸೆಲ್ ನೋಡಿ A13 ಹ್ಮ್ hotmail.co.uk ಇದೆ. ಹೌದು, ಹಾಟ್ ಮೇಲ್ ಮಾತ್ರ ಸ್ಪ್ಲಿಟ್ ಆಗಬೇಕು, co.uk ಸ್ಪ್ಲಿಟ್ ಆಗಬಾರ್ದು. co.uk ಅದಲ್ಲ, co.uk ಒಂದೇ ಇರಬೇಕು, ಬರೀ ಹಾಟ್ ಮೇಲ್ ಮಾತ್ರ ಸ್ಪ್ಲಿಟ್ ಆಗಬೇಕು. ಓಕೆ. ಪ್ರಶಾಂತ ಗ್ರೂಪ್ ಅಲ್ಲಿ ಹಾಕು, ಇವನ್ ಯಾವ್ದೋ ಡೊಮೇನ್, 3ನೇ ಡೊಮೇನ್ ಯಾವ್ದೋ ತಗೊಂಡಿದ್ದಾನೆ, co.in ಒಂದೇ ಬರಬೇಕು ಪ್ರಶಾಂತ. ಅಲ್ಲ ಮಾಡಿದಾನೆ, ಡೂಪ್ಲಿಕೇಟ್ ರಿಮೂವ್ ಮಾಡು. co.in ಒಂದೇ ಬರಬೇಕು, 3 ಕಾಲಮ್ ಸ್ಪ್ಲಿಟ್ ಆಗಬಾರ್ದು, ಬರೀ 2 ಸ್ಪ್ಲಿಟ್ ಆಗಬೇಕು. Gmail ಒಂದು ಬಂದಿದೆ, ಬಂದಿದೆ, 2 ಮಾಡಿದ್ದೇನೆ. 2 ನಿಮಿಷ ಕಳಿಸ್ತೇನೆ ಸರ್. ಗ್ರೂಪ್ ಅಲ್ಲ ಹಾಕು, ಸೊ ಎಲ್ಲರೂ ನೋಡ್ತಾರೆ, ಎಲ್ಲರಿಗೂ ಈಸಿ ಆಗುತ್ತೆ. ಓಕೆ, ನೆಕ್ಸ್ಟ್ ಟೈಮ್ ಗ್ರೂಪ್ ಅಲ್ಲಿ ಹಾಕ್ತೇನೆ. ಗ್ರೂಪ್ ಅಲ್ಲಿ ಹಾಕ್ತೀನಿ ಅಂತ ಸಪರೇಟ್ ಆಗಿ ಹಾಕ್ತೀನಿ. ಜಿಮೇಲ್ 2 ಸತಿ ಸುಮಾರು ಸತಿ ರಿಮೂವ್ ಡೂಪ್ಲಿಕೇಟ್ ಮಾಡಬೇಕು. ಇದು ಡಬಲ್ ಇದು ಆಗ್ತಾ ಇಲ್ಲ ಪ್ರಶಾಂತ, ರಿಮೂವ್ ಡೂಪ್ಲಿಕೇಟ್ ಮಾಡಬೇಕು. ಹೆಡರ್ ನೇಮ್ ಚೇಂಜ್ ಮಾಡ್ಕೋ, ಮಾಡ್ತೀನಿ ಸರ್. ಹೆಡರ್ ನೇಮ್ ಚೇಂಜ್ ಮಾಡು. ಹಾ ನಾಗೇಶ್, ಅಂದ್ರಲ್ಲೇ co.in ಒಂದೆಲ್ಲ ಬೇರೆ ಬೇರೆ ಎಲ್ಲ ಇದೆ. ಎಲ್ಲಾರ್ಗು ಒಂದೇ ಫೈಲ್ ಕಳ್ಸಿರೋದು ನಾಗೇಶ್, ನಿಮಗ್ ಸಪರೇಟ್ ಕಳ್ಸಿಲ್ಲ. ಇದರಲ್ಲೇ ಓಕೆ, ರಿಮೂವ್ ಕಾಲಮ್ಸ್, ರಿಮೂವ್ ಡೂಪ್ಲಿಕೇಟ್ ಎರಡು ಸೆಲೆಕ್ಟ್ ಮಾಡಬೇಕು. 2 ಕಾಲಮ್ ಸೆಲೆಕ್ಟ್ ಮಾಡಿ ರಿಮೂವ್ ಡೂಪ್ಲಿಕೇಟ್ ಕೊಡು. ಓಕೆ, 2 ಕಾಲಮ್ ಸೆಲೆಕ್ಟ್ ಮಾಡಿ ಟೋಟಲ್ 27 ಕೌಂಟ್ ಬಂದಿದೆ ಸರ್. ಫೋಟೋ ವಾಟ್ಸಪ್ ಅಲ್ಲಿ ಹಾಕು. 27 ಕೌಂಟ್ ವಾಟ್ಸಪ್ ಅಲ್ಲಿ ಹಾಕಿದ್ರೆ ಗೊತ್ತಾಗತ್ತೆ, ಎಲ್ಲರೂ ನೋಡಿ. ಕಾಮ್ ಬಂದ್ಬಿಟ್ಟು 16 ಬಂದಿದೆ. ಅಲ್ಲಿ ಪ್ರೈವೇಟ್ ಟೇಬಲ್ ಮಾಡ್ಬಿಡಿ ಸರ್. ಇದಕ್ಕೆ ಏನ್ ಪಿವೋಟ್ ಟೇಬಲ್ ಮಾಡಬೇಡ, ನಿಂಗೆ ಔಟ್ಪುಟ್ ಬಂತ ಸಾಕಷ್ಟ.
ಅವಾಗಿಂದ ಇವಾಗಿಂದ ಏನ್ ಚೇಂಜ್ ಇದೆ ಶ್ರೀಕಾಂತ್? ಪವನ್ 3 ಕಾಲಮ್ CO ಡಾಟ್ ಇನ್. ಮೂರ್ ಕಾಲಮ್ ಅಲ್ಲ, ಎರಡೇ ಕಾಲಮ್ Hello? ಬರ್ಬೇಕು. ಪವನ್ ಎರಡೇ ಕಾಲಮ್ ಬರ್ಬೇಕು. ಮತ್ 3 ಪ್ರಶಾಂತ, ಅದೇ ಒಂದು ಮೂರನೇ ಕಾಲಮ್ ಗೊತ್ತಾಯ್ತು. ಡಿಲೀಟ್ ಮಾಡ್ಬಿಟ್ಟಿದ್ಯಾ ಪ್ರಶಾಂತ? co.uk ಅನ್ನೋದು ಎರಡೇ ಬಂದಿರೋದು ಸಪ್ರೇಟ್ ಸರ್. ಐತಲ್ವಾ? ನೀನ್ ಕೋ ಆದ್ಮೇಲೆ ಡಾಟ್ ಇನ್ ರಿಮೂವ್ನೇ ಮಾಡ್ಬಿಟ್ಟಿದ್ಯಾ, ಅದು ರಿಮೂವ್ ಆಗ್ಬಾರ್ದು. ಹೌದಾ? ನಾಗೇಶ್, ಎಲ್ಲಿವರೆಗೂ ಬಂತು? ಇದೆ. ಎಲ್ಲಿವರೆಗೂ ಬಂತು? ನೀವೇನ್ ಫೋಟೋ ಗಿಟೋ ಏನು ಆಗ್ತಾ ಇಲ್ಲ, ಏನ್ ಕತೆ? ಇಲ್ಲ ಏನ್ ಏನಲ್ಲ, ನಂದು ಇದನ್ ಮಾಡಿ gmail.com ಎಲ್ಲ ಡೂಪ್ಲಿಕೇಟ್ ರಿಮೂವ್ ಮಾಡಿದ್ರೆ ಗೊತ್ತಾಗ್ತಿಲ್ಲ ಅಂದ್ರೆ ಸ್ಕ್ರೀನ್ ಶೇರ್ ಮಾಡಿ ಅಲ್ಲಿ ಹೇಳ್ಕೊಡ್ಬೋದು. ಸರಿ, ಒಂದ್ ನಿಮಿಷ ತಡ್ರಿ, ಸ್ಕ್ರೀನ್ ಶೇರ್ ಮಾಡ್ತೇನೆ. ಕನ್ಫ್ಯೂಷನ್ ಆಗ್ತಾ ಇದೆ. ಶ್ರೀಕಾಂತ್ ಕಳ್ಸಿದ್ರ ಏನಾರ? ಹಳೇದಕ್ಕೂ ಇದಕ್ಕೂ ಏನ್ ಚೇಂಜ್ ಆಯ್ತು ಶ್ರೀಕಾಂತ್? ಸೇಮೇ ಇಟ್ಟಿದ್ದೀರಾ? ಇಲ್ಲೂ ಆಟ್ಮೇಲೆ ಎರಡಿದೆ, .com ಗಳು ಸಪ್ರೇಟ್ ಇದೆ. ಸಾರಿ, ಬೇರೆ ಎರಡು ಕಾಲಮ್ ಸೆಲೆಕ್ಟ್ ಮಾಡಿ ಡೂಪ್ಲಿಕೇಟ್ ಮಾಡಿದೆ, ಡೂಪ್ಲಿಕೇಟ್ ರಿಮೂವ್ ಆಗಿಲ್ಲ. ಸರಿ, ಓಕೆ. ಇವಾಗ ಸದ್ಯಕ್ಕೆ ಅದು ಆಲ್ಟ್ ಅಲ್ಲಿ ಇಟ್ಕೊಂಡಿರಿ. ನೀವು ಆಲ್ಮೋಸ್ಟ್ ಒಂದ್ ಸ್ಟೇಜ್ ಬಂದಿರ ನೀವು ಪ್ರಶಾಂತ್. ನಮ್ ನಾಗೇಶ್ ಮಾತ್ರ ಏನ್ ಮಾಡ್ತಾ ಇದ್ರೆ ಅರ್ಥ ಆಗ್ತಿಲ್ಲ. ಅಯ್ಯೋ ಅದೇ ನಿಮಿಷ ತಡ್ರಿ, ಇದನ್ ಸ್ಕ್ರೀನ್ ಇನ್ನೊಂದ್ಸತಿ ಮಾಡ್ಲಾ ನಾವು? ಡೌಟ್ ಇದ್ರೆ ಇನ್ನೊಂದ್ಸತಿ ಪ್ರಾಕ್ಟೀಸ್ ಮಾಡು. ಅಲ್ಲಿವರೆಗೂ ನಾಗೇಶ್ ತೋರ್ಸೋವರೆಗೂ ಇನ್ನೊಂದ್ಸತಿ ಪ್ರಾಕ್ಟೀಸ್ ಮಾಡು. ಇನ್ನೊಂದ್ಸತಿ ಟ್ರೈ ಮಾಡ್ತೇನೆ, ಇನ್ನೊಂದ್ಸತಿ ಮಾಡೋ ಪ್ರಶಾಂತ್ ಇನ್ನೊಂದ್ಸಲ ಮಾಡಿ. ಮಿಸ್ಟರ್ ನಾಗೇಶ್, ಸ್ಕ್ರೀನ್ ಶೇರ್ ಮಾಡಿ ನಾಗೇಶ್, ಗೊತ್ತಾಗತ್ತೆ ನಂಗೂ ಏನ್ ಮಾಡಿ. ಮಾಡ್ತಾ ಇದ್ದೇನ್ರಿ. ಮಾಡಿದ್ರ ಎಷ್ಟೊತ್ತು ಬೇಕಾಗುತ್ತೆ ಸ್ಕ್ರೀನ್ ಶೇರ್ ಮಾಡಕ್ಕೆ? ನಂದಂತೂ ಏನೇನೋ ಹೋಗತ್ರಿ, ಎಲ್ಲೆಲ್ಲ ಏನೇನೋ ಓಪನ್ ಮಾಡಿಟ್ಟಿದ್ರೆ ಅದೇ ಆಗತ್ತೆ. ಎರಡು ಕ್ಲಿಕ್ ಮಾಡೋದು ಅಷ್ಟೇ. ಮೂರ್ ಕ್ಲಿಕ್ ಮಾಡ್ಬೇಕು ನೀವು. ಎಲ್ಲ ಆಲೆ 20 ಕ್ಲಿಕ್ ಮಾಡಿದ್ರೆ ಬರೀ ಒಂದ್ ಮಾನಿಟರ್ ಮೇಲೆ ಒಂದ್ ಕ್ಲಿಕ್, ಅಲ್ಲೊಂದ್ ಕ್ಲಿಕ್, ಶೇರ್ ಸ್ಕ್ರೀನ್ ಆಗತ್ತೆ ಅಷ್ಟೇ. ಇಲ್ಲ ಮಾನಿಟರ್ ಮೇಲೆ ಒಂದ್ ಕ್ಲಿಕ್, ಅದ್ರ ಮೇಲೆ ಒಂದ್ ಕ್ಲಿಕ್, 2 ಕ್ಲಿಕ್ ಮಾಡಿದ್ರೆ ಶೇರ್ ಸ್ಕ್ರೀನ್ ಆಗತ್ತೆ. ಅಲ್ಲ ಅದೇ ಯಾಕೆ ಮಾನಿಟರ್ ಆಕ್ಟಿವ್ ಅಂತ ಬರ್ತಾ ಇಲ್ಲ. ಈಗ ಟ್ರೈ ಮಾಡಿ. ಇವಾಗ ಮಾನಿಟರ್ ಮೇಲೆ ಕ್ಲಿಕ್ ಮಾಡಿ ಶೇರ್ ಸ್ಕ್ರೀನ್ ಕೊಡಿ. ಇಷ್ಟು ಮಾಡಿದೆ
ಬರೀ ಇಮೇಲ್ ಮಾತ್ರ ತೆಗ್ದಿದ್ದೀರಾ. ಇಮೇಲ್ ಲೆಫ್ಟ್ ಸೈಡ್ ಅಲ್ಲಿ ಇರೋದು ಹೆಸರುಗಳೆಲ್ಲ ಬೇಕಾಗಿಲ್ಲ ಅಲ್ವಾ, ನಮಗೆ ಬರೀ ಡೊಮೈನ್ ಮಾತ್ರ ಬೇಕು. ಇಷ್ಟ ತೆಗ್ದಿದ್ದೇನೆ. ಯಾವ್ದು ಸ್ಪ್ಲಿಟ್ ಓಕೆ, ಸ್ಪ್ಲಿಟ್ ಮಾಡಿದ್ಮೇಲೆ ಫಸ್ಟ್ ಹೆಸರು ಕಿತ್ತಾಕ್ಬಿಟ್ಟು ಆಮೇಲೆ ರಿಮೂವ್ ಡೂಪ್ಲಿಕೇಟ್ ಕೊಡ್ಬೇಕು ತಾನೆ. ಸ್ಪ್ಲಿಟ್ ಮಾಡಾದ್ಮೇಲೆ ಯಾವ್ದು ಇದಾ? ಸ್ಪ್ಲಿಟ್ ಮಾಡಿದಿರಲ್ಲ ಆ ಸ್ಟೆಪ್ ಹೋಗಿ ಹ್ಮ್ ಆ ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡಿ. ಎಲ್ಲಿದೆ ನಿಮ್ ಕರ್ಸರ್? ಸ್ಪ್ಲಿಟ್ ಮಾಡಿರೋದು. ಕರ್ಸರ್ ಮೇಲೆ ಸ್ಪ್ಲಿಟ್ ಇಲ್ಲಿ ರೈಟ್ ಸೈಡ್ ಅಲ್ಲಿ ಸ್ಪ್ಲಿಟ್ ಕಾಲಮ್ ಬೈ ಡಿಲಿಮಿಟರ್ ಸ್ಟೆಪ್ ಅಪ್ಲೈ ಆಗಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಎಂದೆ. ಇದೆ ಅದೇ ಕ್ಲಿಕ್ ಇಲ್ಲಿ ಮಾಡಿ ಮಾಡಿದ್ದೇನೆ. ಒಂದೇ ನಿಮಿಷ ತಡ್ರಿ, ಫಸ್ಟ್ ಇಂದ ಮಾಡ್ತೇನೆ. ಇಲ್ಲ ಒಂದ್ ನಿಮಿಷ, ಫಸ್ಟ್ ಒಂದಿಂದ ಮಾಡ್ತೇನೆ. ಸ್ಕ್ರೀನ್ ಅಂತೂ ಮುಂದೆ ಹೋಗ್ತಿಲ್ಲ, ನಿಮ್ ನೆಟ್ವರ್ಕ್ ಆಗ್ತಿಲ್ವಾ, ಇದು ವರ್ಕ್ ಆಗ್ತಿಲ್ಲ ಗೊತ್ತಿಲ್ಲ, ಇಲ್ಲ ನೀವು ಮಾಡ್ತಿಲ್ವಾ ಸುಮ್ಮನೆ ಇಟ್ಟಿದ್ದೀರೋ ಗೊತ್ತಿಲ್ಲ. ಅದೇ ಇಲ್ಲ, ನೆಟ್ ಎಲ್ಲ ಇದೆ, ಬಟ್ ತುಂಬಾ ಸ್ಲೋ ಇದೆ. ಇವಾಗ ಇವಾಗ ನೋಡ್ತಾ ಇದ್ದೀರಾ? ಏನು ಕಾಣ್ತಿಲ್ಲ, ಅದು ಹಂಗೆ ಫ್ರೀಸ್ ಆಗಿ ಕೂತಿದೆ. ಸ್ಟಾಪ್ ಶೇರ್ ಕೊಟ್ಬಿಟ್ಟು ಇನ್ನೊಂದು ಸ್ಕ್ರೀನ್ ಶೇರ್ ಅಲ್ವಾ? ಕಾಣ್ತಾ ಇದೆ, ಬರೀ ಒಂದೇ ಸ್ಕ್ರೀನ್ ಅಲ್ಲಿ ಅಂಟ್ಕೊಂಡ್ಬಿಟ್ಟಿದೆ. ಶ್ರೀಕಾಂತ್, ನಿಮ್ಗೆ ಏನಾರ ಕಾಣ್ತಾ ಇದೆಯಾ? ಸ್ಕ್ರೀನ್ ವರ್ಕ್ ಎಡಿಟರ್ ಅಲ್ಲಿ ಇದ್ದಾರೆ, ಬಟ್ ಹೋಗ್ತಿಲ್ಲ. ನಮಗೂ ಅದೇ ಕಾಣ್ತಾ ಇದೆ. ಹೆಂಗಾಗ್ತದೆ? ಸರಿ, ನಂದ್ರಲ್ಲಿ ರಿಪ್ರೆಸೆಂಟ್ ಮಾಡಿ ಅಷ್ಟೇ, ಕ್ಲೋಸ್ ಮಾಡಿ ರಿಪ್ರೆಸೆಂಟ್ ಮಾಡಿ. ಸ್ಟಾಪ್ ಶೇರ್ ಕೊಟ್ಬಿಟ್ಟು ಇನ್ನೊಂದ್ಸತಿ ಸ್ಕ್ರೀನ್ ಶೇರ್ ಕೊಡಿ ಅಷ್ಟೇ. ಇವಾಗ ನೋಡಿ, ನೀವು ಸ್ಟಾಪ್ ಶೇರ್ ಕೊಟ್ಟಿಲ್ಲ, ಫಸ್ಟ್ ಸ್ಟಾಪ್ ಶೇರ್ ಕೊಡಿ. ಅದೇ ಬರ್ತಾನೆ ಇಲ್ಲ ಕರ್ಸರ್ ಅದು. ಸರಿ, ನಂದ್ರಲ್ಲಿ ಪ್ರೆಸೆಂಟ್ ಮಾಡ್ತೀನಿ, ನೋಡ್ಕೊಳ್ಳಿ ಇನ್ನೊಂದ್ಸತಿ ನೀಟಾಗಿ ನೋಡ್ಕೊಂಡು ಅದೇ ತರ ಸ್ಟೆಪ್ಗಳು ಪ್ರೊಸೀಜರ್ ಮಾಡಿ. ಓಕೆನಾ? ಎಲ್ಲರಿಗೂ ನಮ್ಮ ಸ್ಕ್ರೀನ್ ಕಾಣ್ತಾ ಇದೆಯಾ? ಓಕೆ, ಮ್ಯೂಟ್ ಮಾಡಿರ್ತೀನಿ, ಎಲ್ಲರೂ ಒಂದ್ಸತಿ ನೋಡ್ಕೊಳ್ಳಿ, ಆಮೇಲೆ ನಿಮ್ದ್ರಲ್ಲಿ ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ಫಸ್ಟ್ ಏನ್ ಮಾಡಬೇಕು, ಡೇಟಾಗೆ ಹೋಗ್ತೀನಿ, ಟೆಕ್ಸ್ಟ್ ಟು ಕಾಲಮ್ಸ್ಗೆ ಹೋಗ್ತೀನಿ. ಸರಿನಾ? ಇದು ಸ್ಟೆಪ್ ನಿಮಗೆ ಗೊತ್ತಿರುತ್ತೆ. ಟೆಕ್ಸ್ಟ್ ಟು ಕಾಲಮ್ಸ್ಗೆ ಹೋಗ್ತೀನಿ, ಟ್ರಾನ್ಸ್ಫಾರ್ಮ್ ಡೇಟಾ ಕೊಟ್ಟೆ. ಓಕೆನಾ? ಸೊ ಇಲ್ಲಿ ಫಸ್ಟ್ ನೇಮ್ ಚೇಂಜ್ ಮಾಡ್ಕೋತೀನಿ. ಓಕೆ, ಒಂದು ಡೊಮೇನ್ ಲಿಸ್ಟ್ ನಾನು ಇವಾಗ ಸದ್ಯಕ್ಕೆ 2 ಅಂತ ಕೊಟ್ಟಿರ್ತೀನಿ. ಓಕೆನಾ? ಸೊ ನನಗೆ ಪ್ರಮೋಟ್ ಹೆಡರ್ಸ್ ತನಕ ಮಾತ್ರ ಬೇಕಾಗಿರೋ, ಚೇಂಜ್ ಟೈಪ್ ಏನು ಬೇಕಾಗಿಲ್ಲ ಸದ್ಯಕ್ಕೆ, ಅದನ್ನ ಕ್ಲೋಸ್ ಮಾಡಿರ್ತೀನಿ. ಓಕೆನಾ? ಸೊ ಇಮೇಲ್ ಒಂದೇ ಬೇಕಾಗಿರೋದ್ರಿಂದ ರಿಮೂವ್ ಅದರ್ಸ್ ಕಾಲಮ್ ಕೊಡ್ತೀನಿ. ಸೊ ಇಮೇಲ್ ಒಂದು ಇಟ್ಕೊಂಡು ಮಿಕ್ಕಿದೆಲ್ಲ ರಿಮೂವ್ ಆಯ್ತು. ಓಕೆನಾ? ಸೊ ರಿಮೂವ್ ಅದರ್ ಕಾಲಮ್ ಕೊಟ್ಮೇಲೆ ನನಗೆ ಈ ಹೆಸರದಿಂದ ಏನು ಪ್ರಯೋಜನ ಇಲ್ಲ. ಸೊ ಹೆಸರನ್ನ ಕಿತ್ತಾಕ್ಬೇಕು ಅಂದ್ರೆ ಸ್ಪ್ಲಿಟ್ ಕೊಡಬೇಕು. ಸೊ ಸ್ಪ್ಲಿಟ್ ಬೈ ಡಿಲಿಮಿಟರ್. ಸೊ ಅಟ್ ದ ರೇಟ್ ಅಲ್ಲಿ ಸ್ಪ್ಲಿಟ್ ಆಗ್ತಾ ಇದೆ. ಓಕೆ, ಸೊ ಇಲ್ಲಿವರೆಗೂ ಬಂತು, ನಾಗೇಶ್ ಇಲ್ಲಿವರೆಗೂ ಮಾಡಿದ್ದಾರೆ. ನನಗೆ ನೆಕ್ಸ್ಟ್ ಸ್ಟೆಪ್ ಬಂದು, ನನಗೆ ಈ ಹೆಸರಲ್ಲಿ ನನಗೆ ಪ್ರಯೋಜನ ಇಲ್ಲ, ಹೆಸರನ್ನ ರಿಮೂವ್ ಮಾಡ್ತೀನಿ. ನನಗೆ ಬೇಕಾಗಿರೋದು ಇದೊಂದೇ. ಓಕೆನಾ? gmail.com ಇದೇನಿದೆಯೋ ಇದು ಮಾತ್ರ ನನಗೆ ಬೇಕಾಗಿರೋದು. ಓಕೆನಾ? ಸೊ ಇಲ್ಲಿ ನಾನೇನ್ ಮಾಡ್ತೀನಿ, ರಿಮೂವ್ ಡೂಪ್ಲಿಕೇಟ್ಸ್ ಕೊಡ್ತೀನಿ. ಸೊ ಎಕ್ಸ್ಟ್ರಾ ಡೂಪ್ಲಿಕೇಟ್ಸ್ ಏನಿದೆ, ರಿಮೂವ್ ಕಾಲಮ್ ಒತ್ತಿದ ಮೇಲೆ ನಾನು ರಿಮೂವ್ ಡೂಪ್ಲಿಕೇಟ್ಸ್ ಕೊಡ್ತಾ ಇದ್ದೀನಿ. ಸೊ ರಿಮೂವ್ ಡೂಪ್ಲಿಕೇಟ್ ಆಯ್ತು.
ರಿಮೂವ್ ಡೂಪ್ಲಿಕೇಟ್ ಕೊಟ್ಮೇಲೆ ಇದು ನನಗೆ ಫುಲ್ ಡೊಮೇನ್ ಆಯಿತು. ಈ ಫುಲ್ ಡೊಮೇನ್ ಅಲ್ಲಿ ನನಗೆ ಲೆಫ್ಟ್ ಸೈಡ್ ಬಂದು ರಿಜಿಸ್ಟ್ರಾರ್ ಅಂತ ಕರೀತಾರೆ, ಅದು ಬಿರ್ಲಿ ಜಿಮೇಲು ಅಥವಾ ಯಾವುವು ಅದೆಲ್ಲ ಏನಿದೆಯಾ ಇದೊಂದು ಪಾರ್ಟ್, .com ಏನಿದೆ ಅದು ಇನ್ನೊಂದು ಪಾರ್ಟ್. ಸೊ 2 ಪಾರ್ಟ್ ಅಲ್ಲಿ ಸ್ಪ್ಲಿಟ್ ಆಗ್ಬೇಕು ನನಗೆ. ಓಕೆನಾ? ಸೊ ಇವಾಗ ಇದನ್ನ ಏನ್ ಮಾಡ್ತೀನಿ, ಇದನ್ನ ಮತ್ತೆ ನಾನು ಸ್ಪ್ಲಿಟ್ ಮಾಡ್ಬೇಕಲ್ವಾ? ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ, ಸ್ಪ್ಲಿಟ್ ಕಾಲಮ್ ಬೈ ಡಿಲಿಮಿಟರ್ ಕೊಟ್ಟು ಡಾಟ್ ಕೊಡ್ತೀನಿ. ಬರೀ ಲೆಫ್ಟ್ ಸೈಡ್ ಅಂದ್ರೆ ಒನ್ ಟೈಮ್ ಮಾತ್ರನೇ ಸ್ಪ್ಲಿಟ್ ಆಗ್ಬೇಕು. ಇಲ್ಲಿ co.uk ಎರಡೆರಡು ಸತಿ ಆಗ್ಬಿಡುತ್ತೆ ಇದನ್ನ ಕೊಟ್ರೆ. ಸೊ ಲೆಫ್ಟ್ ಸೈಡ್ ಅಲ್ಲಿ ಫಸ್ಟ್ ಡಾಟ್ ಯಾವಾಗ ಬರುತ್ತೋ ಆವಾಗ ಮಾತ್ರ ಸ್ಪ್ಲಿಟ್ ಆಗಬೇಕು ಅಂದ್ರೆ ಲೆಫ್ಟ್ ಮೋಸ್ಟ್ ಡಿಲಿಮಿಟರ್ ಕೊಡ್ತೀನಿ. ಓಕೆನಾ? ಕಸ್ಟಮ್ ಅಲ್ಲಿ ಡಾಟ್ ಕೊಟ್ಟಿದ್ದೀನಿ, ಲೆಫ್ಟ್ ಮೋಸ್ಟ್ ಮಾತ್ರ ಕೊಟ್ಟಿದ್ದೀನಿ. ಇವೆರಡು ಆಪ್ಷನ್ ನಾನು ಏನು ಯೂಸ್ ಮಾಡ್ತಿಲ್ಲ. ಸೊ .co ಇಲ್ಲಿಗೆ ಬಂದಾಗ ಮಾತ್ರ ಸ್ಪ್ಲಿಟ್ ಆಗುತ್ತೆ, ಇಲ್ಲಿ ಕಾಮ್ ಅಲ್ಲಿ ಬಂದಾಗ ಸ್ಪ್ಲಿಟ್ ಆಗುತ್ತೆ, ಇಲ್ಲಿ ಯಾವ .ca ಬಂದಾಗ ಸ್ಪ್ಲಿಟ್ ಆಗುತ್ತೆ. ಸೊ ಲೆಫ್ಟ್ ಮೋಸ್ಟ್ ಕೊಟ್ಟು ಓಕೆ ಕೊಡ್ತೀನಿ. ಸೊ 2 ಬಂತು. ಓಕೆನಾ? ಇದು ಡೊಮೈನ್ 1, ಇಲ್ಲಿ ಡೊಮೈನ್ 2 ಆಯ್ತು. ಓಕೆನಾ? ಸೊ ನಾನು ಇವಾಗ ಇದರಲ್ಲಿ ಮತ್ತೆ ರಿಮೂವ್ ಡೂಪ್ಲಿಕೇಟ್ ಮಾಡಬೇಕು ಅಂದ್ರೆ ಇದನ್ನ ಕ್ಲಿಕ್ ಮಾಡಿ ಮತ್ತೆ ರಿಮೂವ್ ಡೂಪ್ಲಿಕೇಟ್ ಕೊಡ್ತೀನಿ. ಇಲ್ಲೊಂದು ಸ್ವಲ್ಪ ಫಿಲ್ಟರ್ ಆಗತ್ತೆ, ಬಟ್ ನನಗೆ ಬೇಕಾಗಿರೋದು ಯಾವ ಎರಡೆರಡು ಸತಿ ಕಾಣಬಾರ್ದು ಅಲ್ವಾ? ಹಿಂಗ್ ಮಾಡೋದ್ರಿಂದ ಎರಡೆರಡು ಸತಿ ಕಾಣುತ್ತೆ. ಒಂದ್ಸತಿ ಹಾಟ್ಮೇಲ್ ಒಂದೊಂದ್ ಕಡೆ ಇರುತ್ತೆ, ಇನ್ನೊಂದ್ಸತಿ hotmail.co ಒಂದ್ಸತಿ ಬರುತ್ತೆ, ಇನ್ನೊಂದ್ಸತಿ hotmail.co.in ಒಂದ್ಸತಿ ಬರುತ್ತೆ, ಸುಮಾರು ತರ ಬರುತ್ತೆ. ಆವಾಗ ಏನ್ ಮಾಡ್ಬೇಕು ಅಂದ್ರೆ ನಾನು ಇದನ್ನು ಮತ್ತೆ ಸ್ಪ್ಲಿಟ್ ಮಾಡ್ಬೇಕು ಅಂದ್ರೆ ಇದು ಒಂದನ್ನೇ ಈ ಒಂದು ಕಾಲಮ್ನ ರೈಟ್ ಕ್ಲಿಕ್ ಮಾಡಿ ಆಡ್ ಆಸ್ ಎ ನ್ಯೂ ಕ್ವೈರಿ ಅಂತ ಕೊಡಬೇಕು. ಸೊ ಏನ್ ಮಾಡ್ತೀನಿ, ಇದೊಂದು ಕಾಲಮ್ನ ಸೆಲೆಕ್ಟ್ ಮಾಡ್ತೀನಿ, ರೈಟ್ ಕ್ಲಿಕ್ ಮಾಡ್ತೀನಿ, ಆಡ್ ಆಸ್ ಎ ನ್ಯೂ ಕ್ವೈರಿ ಅಂತ ಕೊಡ್ತೀನಿ. ಸೊ ಇದೊಂದು ಲಿಸ್ಟ್ ಮಾತ್ರ ಇನ್ನೊಂದು ಕ್ವೈರಿಗೆ ಬಂದು ಬೀಳುತ್ತೆ. ಓಕೆನಾ? ಇಲ್ಲಿ ಮತ್ತೆ ನಾನು ರಿಮೂವ್ ಡೂಪ್ಲಿಕೇಟ್ಸ್ ಕೊಡ್ತೀನಿ. ಸೊ ಇವಾಗ ಇದು ಮಾತ್ರ ಯೂನಿಕ್ ಲಿಸ್ಟ್ ಆಗೋಯ್ತು. ಸೊ ಇಲ್ಲಿ ಡೊಮೈನ್ 2 ಕ್ವೈರಿ ಸರಿಗಿದೆ ನೇಮು. ಸೊ ನನಗೆ ಇಲ್ಲಿ ಇವಾಗ ಇದರ ಅವಶ್ಯಕತೆ ಏನಿಲ್ಲ. ಸೊ ಇದನ್ನ ರಿಮೂವ್ ಕೊಡ್ತೀನಿ, ಇದೊಂದೇ ಉಳ್ಕೊಂತು. ಮತ್ತೆ ಇದರಲ್ಲೂ ರಿಮೂವ್ ಡೂಪ್ಲಿಕೇಟ್ಸ್ ಕೊಡ್ತೀನಿ. ಸೊ ಇದರಲ್ಲೂ ಫಿಲ್ಟರ್ ಆಯ್ತು, ಇದರಲ್ಲೂ ಫಿಲ್ಟರ್ ಆಯ್ತು. ಆಡ್ ಆಸ್ ಎ ನ್ಯೂ ಕ್ವೈರಿ ಕೊಟ್ಟಾಗ ಇದೇನಾಯ್ತು, ಲಿಸ್ಟ್ ಆಗಿ ತೋರಿಸ್ತಾ ಇದೆ. ನಾನು ಇದನ್ನ ಟೇಬಲ್ ಕನ್ವರ್ಟ್ ಮಾಡ್ತೀನಿ. ಓಕೆನಾ? ಸೊ ಟೇಬಲ್ ಕನ್ವರ್ಟ್ ಮಾಡಬೇಕು ಅಂದ್ರೆ ಈ ಕಾಲಮ್ ಸೆಲೆಕ್ಟ್ ಮಾಡ್ತೀನಿ, ಇಲ್ಲಿ ಟ್ರಾನ್ಸ್ಫಾರ್ಮ್ ಮೆನು ಅಲ್ಲಿ ಟು ಟೇಬಲ್ ಅಂತ ಇದೆ, ಈ ಟು ಟೇಬಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಇಲ್ಲೊಂದು ಟೇಬಲ್ ಮೆನು ಬರುತ್ತೆ, ಅದು ಸುಮ್ಮನೆ ಸದ್ಯಕ್ಕೆ ಓಕೆ ಕೊಡ್ತೀನಿ. ಓಕೆ ಕೊಟ್ಟಾಗ ಅದು ಲಿಸ್ಟ್ ಇಂದ ಟೇಬಲ್ ಕನ್ವರ್ಟ್ ಆಗುತ್ತೆ. ಇಲ್ಲಿ ಒಂದು ಹೆಡರ್ ಕೊಡಬೇಕು, ಡೊಮೈನ್ 2. ಓಕೆನಾ? ಸೊ ಇದೊಂದು ಕ್ವೈರಿ ಆಯ್ತು, ಇದೊಂದು ಕ್ವೈರಿ ಆಯ್ತು. ಸೊ 2 ಕ್ವೈರಿನೂ ಬಂದ್ಮೇಲೆ ಕ್ಲೋಸ್ ಇನ್ ಲೋಡ್ ಟು ಕೊಟ್ಟು ಇವಾಗ ಟೇಬಲ್ ಕೊಟ್ಟು ನ್ಯೂ ವರ್ಕ್ಶೀಟ್ ಕೊಟ್ರೆ ಇನ್ನೂ 2 ಶೀಟ್ ಆಡ್ ಆಗುತ್ತೆ. ಅದಕ್ಕೆ ಏನ್ ಮಾಡ್ತೀನಿ, ಎಲ್ಲಾನು ಒಂದೇ ಶೀಟ್ ಬೇಕು ಅಂದ್ರೆ, ಎಲ್ಲಾನು ಒಂದೇ ಶೀಟ್ ಅಲ್ಲೇ ಇರಬೇಕು ಅಂದ್ರೆ ಸದ್ಯಕ್ಕೆ ಓನ್ಲಿ ಕ್ರಿಯೇಟ್ ಕನೆಕ್ಷನ್ ಕೊಡ್ತೀನಿ. ಸದ್ಯಕ್ಕೆ ಓನ್ಲಿ ಕ್ರಿಯೇಟ್ ಕನೆಕ್ಷನ್ ಕೊಟ್ಟು ಓಕೆ ಮಾಡ್ತೀನಿ. ಸೊ ಎಲ್ಲೂ ಲೋಡ್ ಆಗಲ್ಲ. ಇವಾಗ ಕನೆಕ್ಷನ್ ಕೊಟ್ರೆ ಬರೀ ಇಲ್ಲಿ ಮಾತ್ರ ಲೋಡ್ ಆಗಿರುತ್ತೆ. ಒಂದೊಂದನ್ನೇ ನಾನು ಇವಾಗ ರೈಟ್ ಕ್ಲಿಕ್ ಕೊಟ್ಟು ಲೋಡ್ ಟು ಕೊಟ್ಟು ಟೇಬಲ್ ಮಾತ್ರ ಇಲ್ಲಿಗೆ ಸೆಲೆಕ್ಟ್ ಮಾಡ್ತೀನಿ. ಎಕ್ಸಿಸ್ಟಿಂಗ್ ಶೀಟ್ ಅಲ್ಲಿ ಟೇಬಲ್ ಕೊಟ್ಟು ಓಕೆ ಕೊಡ್ತೀನಿ. ಎರಡನೇದಕ್ಕೂ ಅಷ್ಟೇ ರೈಟ್ ಕ್ಲಿಕ್, ಲೋಡ್ ಟು ಟೇಬಲ್, ಎಕ್ಸಿಸ್ಟಿಂಗ್ ಶೀಟ್, ಹೊಸ ಸೆಲ್ಲು, ಓಕೆ. ಸೊ ಇದೊಂದು ಕ್ವೈರಿ ಬಂತು, ಇದೊಂದು ಕ್ವೈರಿ ಬಂತು. ಕ್ಲಿಯರಾ? ಎಲ್ಲೋಯ್ತಪ್ಪ ಅದು?
ಎಲ್ಲರಿಗೂ ಅರ್ಥ ಆಯ್ತಾ? ಏನಾರ ಡೌಟ್ ಇದೆಯಾ? ಸ್ಟೆಪ್ಸ್ ಬಟ್ ನೀವು ಆಗಲೇ ಹೇಳಿದ್ದು ಇದ್ರ ಮುಂದೆಗಡೆ ಬರ್ಬೇಕು ಅಂತ ಹೇಳಿದ್ರಲ್ವಾ? ಇದನ್ನೇ ಪಕ್ಕದಲ್ಲಿ ಇಲ್ಲ ಒಂದು ಡಿಲೀಟ್ ಮಾಡಿದ್ರೆ 2 ಕ್ವರಿನೂ ಪಕ್ಕದಲ್ಲೇ ಬರುತ್ತೆ. ಅಂದ್ರೆ ನನಗೆ ಡೂಪ್ಲಿಕೇಟ್ ರಿಮೂವ್ ಆಗೋದ್ರಿಂದ 2 ಸಪರೇಟ್ ಕ್ವರಿನಾಗೆ ಇಟ್ಕೋಬೇಕು. ಒಂದೇ ಕ್ವರಿಲಿ ಇಟ್ಕೊಂಡ್ರೆ gmail.com ಇಲ್ಲೇ ಬರುತ್ತೆ, gmail.co.in ಅದೇ ಥರನೇ ಬಂದ್ಬಿಡುತ್ತೆ. ಓಕೆ ಓಕೆ ಓಕೆ. ಪ್ರಶಾಂತ್ ಅರ್ಥ ಆಯ್ತೇನಪ್ಪ? ಹಲೋ, ಇದು ಅದರಲ್ಲೇ ಕ್ವೈರಿ ಮಾಡಿ ಟೇಬಲ್ ಕನ್ವರ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ಅದನ್ನೇ ಲೋಡ್ ಮಾಡ್ಬೇಕಷ್ಟೇ. ಹೌದು. ಶ್ರೀಕಾಂತ್ ಬಟ್ ಅರ್ಥ ನೀವು ಆಯ್ತಾ? ಫಸ್ಟ್ ಹೇಳಿದ್ರಲ್ವಾ ಅದು ಇದು ಓಕೆ. ನೀವು ರೋಡೇನಿಲ್ಲ ಪವನ್. ಹೇಳಿ ನಾಗೇಶ್, ಇನ್ನು ಹೇಳ್ತಿದ್ರಿ. ಅದ್ರದ್ದೇ ನೀವು ಫಸ್ಟ್ಗೆ ಇಲ್ಲಿ ಇವಾಗ AOL.com ಅಂತಿದೆ ಅಲ್ವಾ, ಅದನ್ನ ನೀವು ಸ್ಪ್ಲಿಟ್ ಮಾಡಕ್ ಹೇಳಿದ್ರೆ ಸೊ ನೆಕ್ಸ್ಟ್ ನಾನು ಅದೇ ಟ್ರೈ ಮಾಡ್ತೆ ಸ್ಪ್ಲಿಟ್ ಮಾಡ್ಬೇಕಂತ ಅಂದ್ರೆ AOL ಬಂತು, ಇಲ್ಲಿ ಕಾಮ್ ಬರ್ತಾ ಇದೆ. AOL ಇಲ್ಲಿ ಬರ್ತಾ ಇದೆ, ಸೊ ಕಾಮ್ ಡಿಫಾಲ್ಟ್ ಆಗಿ ಆಲ್ರೆಡಿ ಬಂದ್ಬಿಟ್ಟಿದೆ. ಎರಡರಲ್ಲಿ 3. ಸೊ BP ಸ್ಪ್ಲಿಟ್ ಆಯ್ತು, BP ಲೆಫ್ಟ್ ಅಂತ ಕೊಡಬೇಕಾಗಿತ್ತು ಅವಾಗ. ಕಾಮ್ ಇಲ್ಲಿಗೆ ಬರುತ್ತೆ. ಪ್ರಶಾಂತ್ ಅರ್ಥ ಆಯ್ತೇನಾ? ಓಕೆ ಓಕೆ ಓಕೆ. ಪ್ರಶಾಂತ್ ಎಲ್ಲ ನಿದ್ದೆ ಮಾಡಕ್ ಓಕೆ ಓಕೆ. ಏನ್ ಮಾಡಿದ್ರಂದ್ರೆ ನೀವು ಇಲ್ಲ ನನ್ಗೆ ಹೆಂಗ್ ಅರ್ಥ ಆಗಿತ್ತು ಅಂದ್ರೆ ಸ್ಟಾರ್ಟಿಂಗ್ ನೀವು ಹೇಳಿದಾಗ AOL.com ಅದ್ರ ಮುಂದೆ ಅದೇ ಬರ್ಬೇಕು ಅಂತ ನಾನ್ ಅನ್ಕೊಂಡಿದ್ದೆ. ಇಲ್ಲ ಹಂಗಾದ್ರೆ ಇಷ್ಟೇ ಇದ್ರೆ ಸಾಕಾಗುತ್ತೆ, ಅದ್ರ ಪಕ್ಕದಲ್ಲೇ ಇದೆಯಲ್ಲ. ಇವಾಗ ಕರೆಕ್ಟ್ ಇವಾಗ ಅರ್ಥ ಆಯ್ತು. ಫುಲ್ ಕರೆಕ್ಟ್ ಕಾನ್ಸೆಪ್ಟ್ ಅರ್ಥ ಆಯ್ತು. ಸ್ಟಾರ್ಟಿಂಗ್ ನಾನು ಇದೇನ್ ಕಾಲಮ್ ಇದು A ಕಾಲಮ್ ಇದೆ ಅಲ್ವಾ, ಅದ್ರ ಇವಾಗ ಅದ್ರ ಮುಂದೆನೆ ಇದು ಬರ್ಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ಇದು ಸಪರೇಟ್ ಅಲ್ವಾ? ಹೌದು. ಗೊತ್ತಾಯ್ತು. ಇವಾಗ ಕಾಲಮ್ ಸಿ ಕೌಂಟ್ ಏನಿದೆ? ಏನ್ ಸಿಕನ್? 24 ಕಾಲಮ್ಸ್ ಕೌಂಟ್ ಬೇಕಿತ್ತಷ್ಟೇ. 24 ಇನ್ಕ್ಲೂಡಿಂಗ್ ಹೆಡ್ 25. 24. ಓಕೆ. ಪ್ರಶಾಂತ ಇದೇನೋ ಇದನ್ನು ಇಲ್ವೋ ಏನ್ ಅರ್ಥ ಆಗಲ್ಲ ಇದಾನೆ ಅಂತ ನಾವ್ ಅನ್ಕೋಬೇಕಷ್ಟೇ. ಇದೇನೆ ಅರ್ಥ ಆಯ್ತಾ? ಡೌಟ್ ಆಯ್ತಾ? ಏನಾರ ಹೇಳು. ಇದು ಕರೆಕ್ಟ್ ಇಲ್ಲ, ಅರ್ಥ ಆಯ್ತು ಸರ್, ಅರ್ಥ ಆಯ್ತು. ಅದೇ ಮಾಡ್ತಿದ್ದಾನೆ. ಫುಲ್ ನೋಡ್ಕೊಂಡ ಆದ್ಮೇಲೆ ಮಾಡ್ತಾ ಇದೆಯೋ ಇಲ್ಲ ನಾನು ನೋಡಕ್ ಹೇಳ್ತಾ ಇದ್ದಂಗೆನೆ ಮಾಡಕ್ ಶುರು ಮಾಡ್ಬಿಟ್ಟ? ಇಲ್ಲ ನೋಡ್ಕೊಂಡಾಗೆ ಮಾಡ್ತಾ. ಓಕೆನಾ? ಇನ್ನೊಂದು ಎಕ್ಸರ್ಸೈಸ್ ಕೊಡ್ತೀನಿ, ಮಾಡ್ತೀರಾ? ಒಂದ್ಸಲ ಟ್ರೈ ಮಾಡ್ತೇನೆ ಅಂತ್ರಿ. ಇದೇ ಕ್ವೆರಿ ಏನ್ ಶಿಕನ್? ಇದನ್ನೇ ಮಾಡ್ತೇವೆ. ಓಕೆ ನಾಗೇಶ್ ಮಾಡಿ, ಇದನ್ನೇ ಇನ್ನೊಂದ್ಸತಿ ಮಾಡಿ. ಇದನ್ನೇ ಮಾಡ್ತೇನೆ, ಟ್ರೈ ಮಾಡ್ತೇನೆ. ಓಕೆ ಸರಿಗಿದೆ. ಶ್ರೀಕಾಂತ್, ನೀವು ಇನ್ನೂ ಕ್ವೆರಿ ನೇಮ್ ಚೇಂಜ್ ಮಾಡಿಲ್ಲ, ಹೆಡರ್ ನೇಮ್ ಚೇಂಜ್ ಮಾಡಿಲ್ಲ. ಹಾಗೆ ಮಾಡಿಬಿಟ್ಟಿದ್ದೀನಿ. ಆ ಪ್ರಾಕ್ಟೀಸ್ ಈಗಲೇ ಮಾಡ್ಕೊಂಡ್ರೆ ಮುಂದಕ್ಕೆ ಈಸಿ ಆಗುತ್ತೆ. ಇವಾಗ ಮಾಡ್ಲಿಲ್ಲ ಅಂದ್ರೆ ಆಮೇಲೆ ಏನೂ ಮಾಡಕ್ಕಾಗಲ್ಲ. ಪ್ರಾಕ್ಟೀಸ್ ಸ್ಟಾರ್ಟಿಂಗ್ ಇಂದಾನೆ ಬಂದ್ಬಿಡುತ್ತೆ, ಇಲ್ಲಾಂದ್ರೆ ಬರಲ್ಲ ಆಮೇಲೆ. ಪ್ರಶಾಂತ ಗ್ರೂಪ್ ಅಲ್ಲಿ ಹಾಕು, ಇನ್ನೂ ಎಷ್ಟೊತ್ತು ಹೇಳ್ಕೊಡ್ಬೇಕು? ಚಿಕ್ಕ ಮಕ್ಕಳ ತರ ಕಿವಿ ಡಿಬಿಟ್ ಹೇಳ್ಬೇಕೇನ್ ನಿನಗೆ?
ಓಕೆ ಓಕೆ ಪ್ರಶಾಂತ, ಇದು ಇನ್ನೂ ಡೂಪ್ಲಿಕೇಟ್ ರಿಮೂವ್ ಆಗಲ್ಲ. ಇದನ್ನ ಸಪ್ರೇಟ್ ಮೈಲ್ನ ಸಪ್ರೇಟ್ ಇದು ಕ್ವೆರಿಗೆ ಹಾಕೊಂಡು ಆಮೇಲೆ ರಿಮೂವ್ ಡೂಪ್ಲಿಕೇಟ್ ಕೊಡು. ಓಕೆ ಸರ್, ಆಯ್ತು. ನೋಡಿ, ಇಲ್ಲಿ ಈ ತರ ಬರಬೇಕು. ಎರಡು ನಿಮಿಷ. ಇದು ಕ್ವೇರಿ ಇನ್ನೊಂದ್ಸಲ ನೋಡಿದ ಹೇಳಿ. ಇವಾಗ 2 ಕಾಲಮ್ ಆಯ್ತು, ಕನ್ಫ್ಯೂಷನ್. 24 ಬರ್ತದೆ ಇದು, ಒಂದು ನನ್ ಸ್ಕ್ರೀನ್ ಕಾಣ್ತಾ ಇದೆಯಾ ನಾಗೇಶ್? ನಾಗೇಶ್, ನನ್ ಸ್ಕ್ರೀನ್ ಕಾಣ್ತಾ ಇದೆಯಾ? ಒಂದೊಂದು ಎಷ್ಟು ತರ್ಸಿ. ಓಕೆನಾ? ಸೊ ಇಲ್ಲಿ ಇದು 2 ಬಂತು, ರೀನೇಮ್ ಮಾಡಿದೆ ನಾನು. ಕ್ರಿಯೇಟ್ ಆಗ್ಲಿಲ್ಲಲ್ವಾ? ರೀನೇಮ್ ಆದ್ಮೇಲೆ ರಿಮೂವ್ ಡೂಪ್ಲಿಕೇಟ್ ಕೊಟ್ಟೆ. ಇದೆಲ್ಲ ಅರ್ಥ ಆಯ್ತಲ್ಲ? ಈ ಸ್ಟೆಪ್ಗಳೆಲ್ಲ ಅರ್ಥ ಆಯ್ತಲ್ವಾ? ಈ ಸ್ಟೆಪ್ಗಳೆಲ್ಲ ಆದ್ಮೇಲೆ ರಿಮೂವ್ ಡೂಪ್ಲಿಕೇಟ್ಸ್ ಕೊಟ್ಟೆ. ಕೊಟ್ಟ ಮೇಲೆ ನನಗೆ ಈ ಕಾಲಮ್ ಇನ್ನೊಂದು ಕ್ವೆರಿಗೆ ಬೇಕು. ಈ ಕಾಲಮ್ ಒಂದ್ ಕ್ವೆರಿ ಇರುತ್ತೆ, ಈ ಕಾಲಮ್ ಮಾತ್ರ ನನಗೆ ಇನ್ನೊಂದು ಕ್ವೆರಿಗೆ ಆಗ್ಬೇಕು. ಇಲ್ಲಿ ರೈಟ್ ಕ್ಲಿಕ್ ಕೊಟ್ಟು ಆಡ್ ಆಸ್ ಎ ನ್ಯೂ ಕ್ವೆರಿ ಕೊಡ್ಬೇಕು. ಇಲ್ಲಿ ರೈಟ್ ಕ್ಲಿಕ್ ಕೊಟ್ಟು ಆಡ್ ಆಸ್ ಎ ನ್ಯೂ ಕ್ವೆರಿ ಕೊಡ್ಬೇಕು. ಸರಿ, ಒಂದ್ ನಿಮಿಷ. ಓಕೆ 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 ನಾನು ಅದು ನನ್ಗೆ ಕ್ವೆರಿ. ಓಕೆ ಓಕೆ ಓಕೆ.
ಆಯ್ತಾ ಮಾಡಿ ಬಂತಾ? ಹಾ ಪ್ರಶಾಂತ ಬಂತೇನೋ? ಸರ್ ಮಾಡಿದೆ ಮಾಡ್ತೀನಿ. ನೆಕ್ಸ್ಟ್ ಕ್ವಶನ್ ಹೇಳಲಾ? ಏನಂದ್ರೆ ಆಗಿರ್ಲಿಲ್ಲ. ಹಾ ಒಂದ್ ನಿಮಿಷ ತಡ್ರಿ. ಸರ್ ಮೇಲ್ವರೆಗೂ ಬಂತು .com.in ಓಕೆ ಇಲ್ಲಿವರೆಗೂ ಬಂತು. ಆಯ್ತು ಪವನ್ ಬಂತ್ರಿ. ಹ್ಮ್. ಒಂದ್ ನಿಮಿಷ. ಏನಪ್ಪ ನಿಂದು ಪ್ರಶಾಂತ, ಏನ್ ಕತೆ ನಿಂದು? ನೋಡಿ ಪ್ರಶಾಂತ್ ಕಳ್ಸಿ ಇತ್ತು. ವಾಟ್ಸಪ್ ಅಲ್ಲಿ ಹಾಕಿದ್ದೀರಾ? ನೋಡಿ ಅಲ್ವಾ? ಬರ್ಲಿಲ್ಲ ವಾಟ್ಸಪ್. ಬಂದಿಲ್ಲ ನಾಗೇಶ್. ನೋಡಿ ಬಂದಿದೆ. ಬರೀ ಪ್ರಶಾಂತ್ ಮಾತ್ರ ಕಾಣ್ತಾ ಇದೆ. ನಿಂತ್ಕೊಂಡಿದೆ ಅನ್ಸುತ್ತೆ, ಇನ್ನೂ ಅಪ್ಲೋಡ್ ಆಗಿಲ್ಲ ಅನ್ಸುತ್ತೆ. ಈಗ ಬಂತು. ಸರಿಗಿದೆ ಸರಿಗಿದೆ ಸರಿಗಿದೆ. ಬಟ್ ನೇಮ್ ಚೇಂಜ್ ಮಾಡ್ಬೇಕಾಗಿತ್ತು. ಹೆಡರ್ ಚೇಂಜ್ ಮಾಡಿಲ್ಲ, ಕ್ವೆರಿ ನೇಮ್ ಚೇಂಜ್ ಮಾಡಿಲ್ಲ. ಹೆಡರ್ ನೇಮ್ ಚೇಂಜ್ ಮಾಡ್ಬೇಕಾಗಿತ್ತು ಅಷ್ಟೇ. ಎಲ್ಲ ಇವಾಗ ಮರ್ತ್ ಬಿಡ್ತೀರಾ, ಆಮೇಲೆ ಕೊನೆಯಲ್ಲಿ ಎಲ್ಲ ಪ್ರಾಕ್ಟೀಸ್ ಬಿಟ್ಟು ಆದ್ಮೇಲೆ ತಲೆನೋವಾಗತ್ತೆ. ಪ್ರಶಾಂತನೂ ಅಷ್ಟೇನೆ, ಕಾಲಮ್ 1 ಅಂತ ಇಲ್ಲ ಅದು ಮೈಂಡ್ ಅದೇನಾದ್ರ ಬೆಳೀತಾ ಬೆಳೀತಾ ಎಲ್ಲ ಒಂದ್ ಮಿಸ್ ಆಗಿದ್ದಂದ್ರೆ ಅದು ಆಡ್ ಮಿಸ್ ಆಯ್ತು. ಪ್ರಶಾಂತ ಹೆಡರ್ ನೇಮ್ ಚೇಂಜ್ ಮಾಡೋದನ್ನ ಕಲ್ತ್ಕೋ. ಸರ್ ಆಯ್ತು ಸರ್. ಓಕೆ ಓಕೆ, ನೆಕ್ಸ್ಟ್ ಟಾಸ್ಕ್ ಹೇಳಲಾ? ನಮ್ ಸ್ಕ್ರೀನ್ ಕಾಣ್ತಾ ಇದೆ ಎಲ್ಲರಿಗೂ? ಹಾ ಸರ್. ಓಕೆ, ನನಗೆ ಈ ಡೇಟ್ ಆಫ್ ಬರ್ತ್ ಅಲ್ಲಿ ಈ ಡೇಟ್ ಆಫ್ ಬರ್ತ್ ಅಲ್ಲಿ ಲೇ ನಿಂದೇನೋ ನಮ್ದು ರೋಗ, ಸ್ಕ್ರೀನ್ ಆಲ್ಟ್ ಆಗ್ಬಿಡಕ್ಕೆ. ಆಯ್ತಾ? ಈ ಡೇಟ್ ಆಫ್ ಬರ್ತ್ ಅಲ್ಲಿ ಇಯರ್ ಮಾತ್ರ ಬೇಕು ನನಗೆ, ಒಂದು ಸಪರೇಟ್ ಆಗಿ ಕ್ವೈರೀಸ್. ಅದರಲ್ಲಿ ರಿಮೂವ್ ಡೂಪ್ಲಿಕೇಟ್ ಮಾಡಿ ನನಗೆ ಯೂನಿಕ್ ಲಿಸ್ಟ್ ಆಫ್ ಇಯರ್ಸ್, ಯಾರ್ಯಾರು ಯಾವ ಇಯರ್ ಅಲ್ಲಿ ಹುಟ್ಟಿದ್ದಾರೆ ಅಷ್ಟು ಮಾತ್ರ ಬೇಕು ನಂಗೆ. ಶ್ರೀಕಾಂತ್ ಗೊತ್ತಾಯ್ತಾ? ಅಂದ್ರೆ ಓನ್ಲಿ ಇಯರ್ ಮಾತ್ರ ಬೇಕು. ಇಯರ್ ಮಾತ್ರ ಬೇಕು ಸರ್. ನನಗೆ ಬೇರೆ ಏನು ಬೇಕಾಗಿಲ್ಲ, ಬರೀ ಇಯರ್ ಮಾತ್ರ ಬೇಕು. ಇಯರ್ ಮಾತ್ರ. ಓಕೆ. ಅಲ್ಲ ಯಾರು ಡೇಟ್ ಆಫ್ ಬರ್ತ್ ಯಾರ್ದು ಅಂತ ಹೇಳ್ಬೇಕು ಸರ್? ನನಗೆ ಅವೆಲ್ಲ ಏನ್ ಬೇಕಾಗಿಲ್ಲ, ನನಗೆ ಇಯರ್ ಮಾತ್ರ ಕೊಡು ಸಾಕು ನನಗೆ. ಓಕೆ. ಶ್ರೀಕಾಂತ್ ಅರ್ಥ ಆಯ್ತಲ್ವಾ? ಬರೀ ಡೂಪ್ಲಿಕೇಟ್ ತೆಗಿಬೇಕಾ ಬೇಡವಪ್ಪ? ತೆಗಿಬೇಕು, ಯೂನಿಕ್ ಲಿಸ್ಟ್ ಆಫ್ ಇಯರ್ ಮಾತ್ರ. ಓಕೆ ಓಕೆ ಡನ್. ಪವನ್ ಎಲ್ಲಾನು ಮ್ಯೂಟ್ ಮಾಡಿ ಪವನ್, ಬಹಳ ಬ್ಯಾಕ್ ಗ್ರೌಂಡ್ ನಾಯ್ಸ್ ಇದೆ.
ಆದ್ಮೇಲೆ ನನಗೆ ಇದರಲ್ಲಿ ವಾಟ್ಸಪ್ಪಲ್ಲಿ ಫಿನಿಶ್ಡ್ ಅಂತ ಹಾಕ್ಬಿಟ್ಟು ನನ್ನ ಫೋಟೋ ಕಳಿಸಿ ಸಾಕು. ಓಕೆ, ಸೊ ಎಲ್ಲರೂ ರಿಟರ್ನ್ ಬಂದ್ರಿ. ಹಲೋ ಹಲೋ ಓಕೆ, ಪ್ರಶಾಂತ ಅಟೆಂಡೆನ್ಸ್ ಕೇಳಿಸ್ತಿದೆ. ಓಕೆ, ಎಲ್ಲರೂ ಕೇಳಿಸ್ಕೊಳ್ಳಿ. ನಾನು ಇನ್ನೊಂದು ಮೆಥಡ್ ತೋರಿಸ್ತೀನಿ. ಸರಿ, ಓಕೆ. ಸೊ ಇದೇ ಕ್ವೈರಿನ ನಾನು ಪದೇ ರೆಫರ್ ಮಾಡ್ತಾ ಇದ್ದೀನಲ್ಲ, ಸೊ ಆ ಟೈಮಲ್ಲಿ ಏನು ಮಾಡ್ಬೋದು ಅಂದರೆ, ಒಂದು ಎಕ್ಸಿಸ್ಟಿಂಗ್ ಕ್ವೈರಿ ಆಲ್ರೆಡಿ ಯಾವುದೋ ಒಂದಕ್ಕೆ ಮಾಡಿರ್ತೀವಿ. ಸೊ ಮತ್ತೆ ಅದೇ ಕ್ವೈರಿಯಿಂದನೇ ನನಗೆ ಇನ್ನೊಂದು ಥರ ಔಟ್ಪುಟ್ ಬೇಕು. ಈಗ ಇಯರ್ ಔಟ್ಪುಟ್ ಬೇಕಲ್ವಾ? ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಇಲ್ಲಿ ಯಾವ್ದಾರ ಒಂದು ಕ್ವೈರಿಲಿ ಯಾವ್ದಾರ ಕ್ವೈರಿ ತಗೋಬೋದು, ರೈಟ್ ಕ್ಲಿಕ್ ಕೊಟ್ಟು ಇಲ್ಲಿ ಡೂಪ್ಲಿಕೇಟ್ ಕ್ವೈರಿ ಅಂತ ಕೊಡ್ತೀನಿ. ಡೂಪ್ಲಿಕೇಟ್ ಕೊಟ್ಟಾಗ ಏನಾಗುತ್ತೆ, ಆ ಕ್ವೈರಿಲಿ ಏನೇನು ಸ್ಟೆಪ್ ಅಪ್ಲೈ ಮಾಡಿದ್ವೋ ಆ ಎಲ್ಲ ಸ್ಟೆಪ್ಪುಗಳು ಇನ್ನೊಂದು ಹೊಸದಾಗಿ ಕ್ವೈರಿ ಕ್ರಿಯೇಟ್ ಮಾಡುತ್ತೆ. ಸೊ ಇಟ್ ಈಸ್ ಜಸ್ಟ್ ಎ ಡೂಪ್ಲಿಕೇಟ್ ಅಷ್ಟೇ. ಓಕೆನಾ? ಸೊ ಡೂಪ್ಲಿಕೇಟ್ ಆದ್ಮೇಲೆ ನಾನೇನು ಮಾಡ್ತೀನಿ, ಇಲ್ಲಿ ಫಸ್ಟು ಕ್ವೈರಿ ನೇಮ್ ಚೇಂಜ್ ಮಾಡ್ಕೋತೀನಿ. ಕ್ವೈರಿ ನೇಮ್ ಬಂದು ಬರ್ತ್ ಇಯರ್ ಕ್ವೈರಿ ಅಂತ ಕೊಟ್ಟಿರ್ತೀನಿ. ಓಕೆನಾ? ಸೊ ನನಗೆ ಇಲ್ಲಿವರೆಗೂ ಸ್ಟೆಪ್ ಬೇಕು, ಇಲ್ಲಿಂದ ಮುಂದಕ್ಕೆ ನನಗೆ ಯಾವುದೂ ಬೇಕಾಗಿಲ್ಲ. ಯಾಕೆಂದ್ರೆ ನನಗೆ ಬೇಕಾಗಿರೋದೇ ಬೇರೆ ಥರದ್ದು ಕ್ವೈರಿ ಔಟ್ಪುಟ್ ಅಲ್ವಾ? ಸೊ ನಾನೇನು ಮಾಡ್ತೀನಿ, ಇಲ್ಲಿಂದ ಇಲ್ಲಿವರೆಗೂ ಸರಿಗಿದೆ, ಇಲ್ಲಿಗೆ ರೈಟ್ ಕ್ಲಿಕ್ ಕೊಟ್ಟು ಡಿಲೀಟ್ ಅಂಟಿಲ್ ಎಂಡ್ ಅಂತ ಇದೆಯಲ್ಲ, ಅದು ಕೊಟ್ಟರೆ ಏನಾಗುತ್ತೆ, ಈ ಎಲ್ಲ ಸ್ಟೆಪ್ಗಳು ಡಿಲೀಟ್ ಆಗಿಬಿಡುತ್ತೆ. ಸೊ ಏನು ಮಾಡ್ತೀನಿ, ಈ ಸ್ಟೆಪ್ಪಿಗೆ ಬರ್ತೀನಿ, ಈ ಸ್ಟೆಪ್ಪಲ್ಲಿ ರೈಟ್ ಕ್ಲಿಕ್ ಕೊಟ್ಟು ಡಿಲೀಟ್ ಅಂಟಿಲ್ ಎಂಡ್ ಅಂತ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡ್ತೀನಿ. ಸೊ ಅವಾಗ ಎಲ್ಲ ಔಟ್ಪುಟ್ ಕೂಡ ಹೊಟ್ಟೋಗುತ್ತೆ ಡಿಲೀಟ್ ಕೊಟ್ಮೇಲೆ. ಸೊ ವಾಪಸ್ ಸೇಮ್ ಆಸ್ ಯೂಶುವಲ್ ಏನು ಸ್ಟೆಪ್ ಇತ್ತೋ ಅಲ್ಲಿವರೆಗೂ ಬಂತು. ಸೊ ನನಗೆ ಇಲ್ಲಿ ಬೇಕಾಗಿರೋದು ಇಯರ್ ಆಫ್ ಬರ್ತ್ ಮಾತ್ರ ಅಲ್ವಾ? ಸೊ ಇದೊಂದು ಕಾಲಮ್ ಇಟ್ಕೊಂಡು ಮಿಕ್ಕಿದಲ್ಲಿ ನಾನು ರಿಮೂವ್ ಅದರ್ಸ್ ಕಾಲಮ್ ಕೊಡ್ತೀನಿ. ಓಕೆನಾ? ರಿಮೂವ್ ಅದರ್ ಕಾಲಮ್ ಕೊಟ್ಮೇಲೆ ಇಲ್ಲಿ ನನಗೆ ಅದೊಂದು ಕಾಲಮ್ ಮಾತ್ರ ಬಂತು. ಸೊ ಇಲ್ಲಿ ನನಗೆ ಸ್ಪ್ಲಿಟ್ ಆಗಬೇಕಾಗಿರೋದು ಈ ಫಾರ್ವರ್ಡ್ ಸ್ಲಾಶ್ ಆದಮೇಲೆ. ಸೊ ಈಗ ನನಗೆ ರೈಟ್ ಸೈಡಿಗೆ ಮಾತ್ರ ಬೇಕು, ನನಗೆ ಲೆಫ್ಟ್ ಸೈಡಿಗೆ ಬೇಡ ಅಲ್ಲ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಸ್ಪ್ಲಿಟ್ ಕಾಲಮ್ ಕೊಟ್ಟು ಡಿಲಿಮಿಟರ್ ಕೊಟ್ಟು ಸೊ ಸೇಮ್ ಕಸ್ಟಮ್ ಅದೇ ಆಟೋಮೆಟಿಕ್ ರೆಕಗ್ನೈಸ್ ಆಗಿದೆ. ನನಗೆ ಈ ಚೆಕ್ ಕರೆನ್ಸ್ ಬೇಡ, ಈಗ ರೈಟ್ ಮೋಸ್ಟ್ ಮಾತ್ರ ಬೇಕು ನನಗೆ. ಸೊ ಅದಕ್ಕೆ ಲೆಫ್ಟ್ ಮೋಸ್ಟ್ ಅಂದರೆ ಈ ಸ್ಪ್ಲಿಟ್ ಆಗಿಬಿಡುತ್ತೆ, ನನಗೆ ರೈಟ್ ಮೋಸ್ಟ್ ಕೊಟ್ಟರೆ ಇಯರ್ ಸ್ಪ್ಲಿಟ್ ಮಾತ್ರ ತಗೊಳುತ್ತೆ. ಸೊ ರೈಟ್ ಮೋಸ್ಟ್ ಡಿಲಿಮಿಟರ್ ಕೊಟ್ಟು ಓಕೆ ಕೊಡ್ತೀನಿ. ಸೊ ಇದೊಂದು ಕಾಲಮ್ ಬಂತು, ಇದೊಂದು ಕಾಲಮ್ ಬಂತು. ಸೊ ಇದು ನನಗೆ ಬೇಕಾಗಿಲ್ಲ.
ಸೊ ಇದನ್ನ ರೈಟ್ ಕ್ಲಿಕ್ ಮಾಡಿ ರಿಮೂವ್ ಮಾಡ್ತೀನಿ. ಇದೊಂದು ಕಾಲಮ್ ಮಾತ್ರ ನನಗೆ ಬೇಕಾಗಿರೋದು. ಸೊ ಇಲ್ಲಿ ಬಂದಮೇಲೆ ಫಸ್ಟು ರೀನೇಮು ಇಯರ್ ಅಂತ ತಗೋತೀನಿ. ಆಮೇಲೆ ಈ ಕಾಲಮಲ್ಲಿ ಡೂಪ್ಲಿಕೇಟ್ಸ್ನ ರಿಮೂವ್ ಮಾಡ್ತೀನಿ. ರಿಮೂವ್ ಮಾಡಿ ಇಲ್ಲಿ ಸಾರ್ಟ್ ಅಸೆಂಡಿಂಗ್ ಕೊಡ್ತೀನಿ. ಸೊ ಫುಲ್ಲು ಡೇಟಾ ಒಂದು ಅರೇಂಜ್ ಆಗಿ ಬರುತ್ತೆ. ಇಲ್ಲಿ ಕ್ಲೋಸ್ ಆ್ಯಂಡ್ ಲೋಡ್ ಟು ಕೊಟ್ಟು ಇಲ್ಲಿ ಕ್ವೆರಿಗೆ ಕನೆಕ್ಷನ್ ಕೊಡ್ತೀನಿ. ಸಾರಿ, ಟೇಬಲ್ ಔಟ್ಪುಟ್ ಕೊಡ್ತೀನಿ. ಎಕ್ಸಿಸ್ಟಿಂಗ್ ವರ್ಕ್ಶೀಟಲ್ಲಿ ನನಗೆ ಈ ಸೆಲ್ಲಲ್ಲಿ ಔಟ್ಪುಟ್ ಬರಬೇಕು. ಓಕೆ ಕೊಟ್ಟರೆ ನನಗೆ ಡೇಟಾ ಇಲ್ಲಿ ಬರುತ್ತೆ. ಸೊ ಟೋಟಲ್ ಎಷ್ಟು ರೆಕಾರ್ಡ್ಸ್ ಇದೆ? 40 ರೆಕಾರ್ಡ್ಸ್ ಇದೆ, ಇನ್ಕ್ಲೂಡಿಂಗ್ ಹೆಡರ್ 41 ರೆಕಾರ್ಡ್ಸ್ ಆಗುತ್ತೆ. 40 ರೋಸ್ ಬರುತ್ತೆ ಇಲ್ಲಿ. ಅರ್ಥ ಆಯ್ತಾ ಸ್ಟೆಪ್ಸ್ಗಳು? ಹಲೋ, ಓಕೆ ನಾಗೇಶ್ ಅರ್ಥ ಆಯ್ತಾ? ಗೊತ್ತಾಯ್ತ್ರಿ. ಪ್ರಶಾಂತ್ ಅರ್ಥ ಆಯ್ತಾ? ಗೊತ್ತಾಯ್ತು. ಸರ್ ಆಯ್ತು ಆಯ್ತು. ಓಕೆ, ಮಾಡಿ ಸರ್. ಈಗ ಹಂಗಾರೆ ಇನ್ನೂ ಸತಿ ಮಾಡ್ತೀಯ? ಮಾಡಿರೋದ್ನೇ ಇನ್ನೊಂದು ಅಸೈನ್ಮೆಂಟ್ ಕೊಡ್ತೀನಿ, ಅದನ್ನ ಮಾಡಿ. ಓಕೆನಾ? ಅದೇ ಅಲ್ವಾ? ಇನ್ನೊಂದು ಅದೇ ಅಲ್ವಾ? ಮೆಥಡ್ ಬೇರೆ ಇದೆ. ಮೆಥಡ್ ಬೇರೆ ಇದೆ. ಇವಾಗ ಇನ್ನೊಂದು ಹೇಳ್ತೀನಿ, ಅದಕ್ಕೆ ಹೊಸ ಮೆಥಡ್ ಅಲ್ಲಿ ಮಾಡಿ. ಓಕೆನಾ? ಓಕೆ. ಸೊ ಏನ್ ಬೇಕು ಅಂದ್ರೆ ಇಲ್ಲಿ ಫೋನ್ ನಂಬರ್ ಇದೆಯಲ್ಲ, ಫೋನ್ ನಂಬರ್ ನನಗೆ ಲಾಸ್ಟ್ 4 ಡಿಜಿಟ್ ಮಾತ್ರ ಬೇಕು. ಓಕೆ. ಲಾಸ್ಟ್ 4 ಡಿಜಿಟ್. ರೈಟ್ ಸೈಡ್. ಓಕೆ. ಲಾಸ್ಟ್ 4 ಡಿಜಿಟ್. 4 ಡಿಜಿಟ್ಸ್ ಮಾತ್ರ ಬೇಕು. ಅದನ್ನ ಯೂನಿಕ್ ಮಾಡಿ ಹೊಸ ಕ್ವೆರಿಗೆ ಹಾಕೊಳ್ಳಿ. ಓಕೆನಾ? ಇನ್ನೊಂದು ಎಕ್ಸರ್ಸೈಸು, ಇದು ಒಂದು ಎಕ್ಸರ್ಸೈಸ್ ಆಯ್ತು, 4 ಡಿಜಿಟ್ ಲಾಸ್ಟ್. ಇನ್ನೊಂದು ಎಕ್ಸರ್ಸೈಸ್ ಅಲ್ಲಿ ನನಗೆ ಈ ಮಧ್ಯದ ಮಾತ್ರ 2 ಕ್ಯಾರೆಕ್ಟರ್ ಇದೆಯಲ್ಲ, ಅದು ಮಾತ್ರ ಬೇಕು. 5 7 ಇಲ್ಲಿ 8 5 ಇಲ್ಲಿ 0 2 ಏನಿದೆಯೋ ಅದು ಇನ್ನೊಂದು ಔಟ್ಪುಟ್ ಅಲ್ಲಿ 57 57 85 02 98 92 ಅದು ಮಾತ್ರ ಬೇಕು. ಒಟ್ಟು 2 ಎಕ್ಸರ್ಸೈಸು ಮಾಡಿಬಿಟ್ಟು ನನಗೆ ವಾಟ್ಸಪ್ ಅಲ್ಲಿ ಫೋಟೋ ಹಾಕಿ. ಓಕೆನಾ? ಪ್ರಶಾಂತ್ ಅಲ್ಲಿ ಐಫೋನ್ ಆದ್ಮೇಲೆ 00 ಇಂದ ಸ್ಟಾರ್ಟ್ ಆಗಿದೆ, ಹಂಗಾಗಿ ಆ 00 ಹೋಗಿ ಹತ್ರ 2 ಡಿಜಿಟ್ ಬರ್ತಾ ಇರೋದು. ಓಕೆ, ಅದನ್ನ ಒಂದ್ ಸ್ಟೆಪ್ ಆಡ್ ಆಗಿದೆಯಲ್ಲ ಅಲ್ಲಿ, ನೀವು ಸ್ಪ್ಲಿಟ್ ಮಾಡಿದ್ಮೇಲೆ ಒಂದ್ ಸ್ಟೆಪ್ ಆಡ್ ಆಗುತ್ತೆ ಗೊತ್ತಾ? ಚೇಂಜ್ ಟೈಪ್. ನೀವು ಸ್ಪ್ಲಿಟ್ ಮಾಡಿದ್ಮೇಲೆ ಒಂದು ಸ್ಟೆಪ್ ಆಡ್ ಆಗುತ್ತಲ್ಲ, ಚೇಂಜ್ ಟೈಪ್ ಅಂತ. ಅಪ್ಲೈಡ್ ಸ್ಟೆಪ್ ಅಲ್ಲಿ ನೀವು ಸ್ಪ್ಲಿಟ್ ಮಾಡಿದ್ಮೇಲೆ ಏನಾಗುತ್ತೆ ನೋಡಿ, ಏನಂತ ಬಂದಿದೆ? ನಾಗೇಶ್ ಆಲ್ಮೋಸ್ಟ್ ಕರೆಕ್ಟ್. ಎಲ್ಲರ ತರ ನೀವು ಅದೇ ಸೇಮ್ ಮಿಸ್ಟೇಕ್ ಮಾಡ್ತಾ ಇದ್ದೀರಾ. ಓಕೆ, ತೋರಿಸ್ತೀನಿ ಬಿಡಿ. ಎಲ್ಲರೂ ಒಂದ್ಸತಿ ನೋಡ್ಕೊಳ್ಳಿ. ಒಂದ್ಸತಿ ನನ್ನ ಸ್ಕ್ರೀನ್ ಫಾಲೋ ಮಾಡಿ, ಆಮೇಲೆ ನೀವು ಇನ್ನೊಂದ್ಸತಿ ಪ್ರಾಕ್ಟೀಸ್ ಮಾಡಿರಂತೆ. ನಾನು ತೋರಿಸ್ತೇನೆ ಎಲ್ಲೆಲ್ಲಿ ಏನೇನ್ ಮಾಡ್ಬೇಕು ಅಂತ. ಶ್ರೀಕಾಂತ್ ಹೇಳಿ. ಹಲೋ, ನಾಗೇಶ್ ಹೇಳಿ. ಸಾರಿ, ನಾನು ನಂದ್ರೇನೆ ಮ್ಯೂಟ್ ಮಾಡ್ಬಿಟ್ಟಿದ್ದೆ. ಸಾರಿ.
ನಂದು ನಾನೇ ಮ್ಯೂಟ್ ಇಲ್ಲ ಮಾಡಿ. ಇಲ್ಲ ಇಲ್ಲ ಪರವಾಗಿಲ್ಲ. ಓಕೆ, ನೋಡಿ ಕಳ್ಸಿದೆ. ಫೋನ್ ನಂಬರ್ ಅಲ್ಲಿ ಹಾ 0 ಇದೆ, ಗೊತ್ತಾಯ್ತು. ನಾನು ಮಾತಾಡ್ತಿದ್ದೆ, ನಿಮ್ಗೆ ಹೇಳ್ತಿದ್ದೆ ಆಕ್ಚುಲಿ ಸ್ಟೆಪ್ ಹೆಂಗ್ ಹಂಗಾಗಿ ಅದು 2 ಡಿಜಿಟ್. ಓಕೆ, ನಾನು ಅದು ತೋರಿಸ್ತೀನಿ ಬಿಡಿ. ಓಕೆ, ಒಂದ್ಸತಿ ಸ್ಕ್ರೀನ್ ಫಾಲೋ ಮಾಡಿ. ಓಕೆ, ನೋಡಿ ಪವನ್ ನಾನ್ ಕಳಿಸಿದ್ದ. ಪವನ್ ನೋಡ್ದೆ ನಿಮ್ದು ಅದೇ ಸೇಮ್ ಮಿಸ್ಟೇಕ್ ಇದೆ, ಎಲ್ಲರೂ ಒಂದ್ ಮಾಡ್ತಿರೋದೆ ನಿಮಿಷ, ಇದೆ ಅಲ್ವಾ? ಸೊ ಆಕ್ಚುಲಿ 2 ಡಿಜಿಟ್ ಬರ್ಬೇಕು, ಇಲ್ಲಿ ಒಂದೇ ನಿಮಿಷ. ಬರೀ 2 ಮಾತ್ರ ಬರ್ತಾ ಇದೆ. ಎಲ್ಲಿ ಇಲ್ಲಿ ಇಲ್ಲ, ಅಲ್ಲಿ 0 ಇದ್ರೆ ಬರತ್ತೆ 0ನು. ಅದೇನೆ ಅದನ್ನ ತೋರಿಸ್ತೀನಿ ಇವಾಗ ಹೆಂಗ್ ಮಾಡ್ಬೇಕು ಅಂತ. ನನ್ನ ಸ್ಕ್ರೀನ್ ಫಾಲೋ ಮಾಡಿ, ಓಕೆನಾ? ಹಾ ಓಕೆ, ಸರಿ, ಓಕೆ. ಮ್ಯೂಟ್ ಮಾಡ್ತಿರ್ತೇನೆ. ಓಕೆ. ಓಕೆ, ಸೊ ಫಸ್ಟ್ ಏನ್ ಮಾಡಬೇಕು, ಇದನ್ನ ಡೂಪ್ಲಿಕೇಟ್ ಮಾಡ್ಕೋತೀನಿ. ಡೂಪ್ಲಿಕೇಟ್ ಮಾಡ್ಕೊಂಡು ಇದು ಕ್ವೈರಿ ನೇಮ್ ಬಂದು ಫಸ್ಟ್ ಫೋನ್ ನಂಬರ್ದು ಸಾಲ್ವ್ ಮಾಡೋಣಂತೆ. ಸೊ ಫೋನ್ ನಂಬರ್ ಅಂತ ಹಾಕಿರ್ತೀನಿ. ಓಕೆನಾ? ಪ್ರಮೋಟ್ ಹೆಡರ್ಸ್ ವರೆಗೂ ಮಾತ್ರ ಬೇಕು ನನಗೆ, ನೆಕ್ಸ್ಟ್ ಸ್ಟೆಪ್ ಯಾವುದು ಬೇಡ. ಓಕೆ, ನಾನೇನ್ ಮಾಡ್ತೀನಿ, ಇಲ್ಲಿ ಸ್ಪ್ಲಿಟ್ ಕಾಲಮ್ ಇಂದ ಮುಂದೆ ತೆಗೆದಾಕ್ತೀನಿ, ಡಿಲೀಟ್ ಅಂಟಿಲ್ ಎಂಡ್. ಓಕೆ, ನಾನು ಈ ಸ್ಟೆಪ್ ಬೇಕು ಅಂತಾನೆ ನಾನು ತೆಗಿಲಿಲ್ಲ. ನನಗೆ ಈ ಸ್ಟೆಪ್ ಆಕ್ಚುಲಿ ಬೇಕಾಗಿರೋದೆ. ನಾನು ಏನ್ ಮಾಡ್ತೀನಿ, ಇಲ್ಲಿ ರಿಮೂವ್ ಅದರ್ ಕಾಲಮ್ ಅಲ್ಲಿ ನನಗೆ ಡೇಟ್ ಆಫ್ ಬರ್ತ್ ಈಗ ಸದ್ಯಕ್ಕಿದೆ, ನನಗೆ ಫೋನ್ ನಂಬರ್ ಬಿಟ್ಟು ಬೇರೆದೆಲ್ಲ ರಿಮೂವ್ ಆಗ್ಬೇಕಲ್ವಾ? ಸೊ ಅದಕ್ಕೆ ಏನ್ ಮಾಡ್ತೀನಿ, ನಾನು ಇಲ್ಲಿ ಈ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ರೈಟ್ ಸೈಡ್ ಅಲ್ಲಿ ಡಾಟ್ ಒಂಥರ ಇದರ ಸೆಟ್ಟಿಂಗ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ನನಗೆ ಈ ಇದರಲ್ಲಿ ಏನೇನು ಲಿಸ್ಟ್ ಇತ್ತು ಅದೆಲ್ಲ ಲಿಸ್ಟ್ ಇಲ್ಲಿಗೆ ಬಂದ್ಬಿಡುತ್ತೆ. ಈ ಲಿಸ್ಟ್ ಅಲ್ಲಿ ನನಗೆ ಬೇಕಾಗಿರೋದು ಬಂದು ಫೋನ್ ನಂಬರ್ ಮಾತ್ರ. ಸೊ ಡೇಟ್ ಆಫ್ ಬರ್ತ್ ನ ಅನ್ಚೆಕ್ ಮಾಡ್ತೀನಿ, ಇಲ್ಲಿ ಫೋನ್ ನಂಬರ್ ಮಾತ್ರ ತಗೋತೀನಿ. ಸೊ ಈಗ ಅದೇ ಸೇಮ್ 3 ಸ್ಟೆಪ್ ಹಂಗೆ ಇದೆ. ನಾನು ಇಲ್ಲಿ ಬರೀ ಸೆಟ್ಟಿಂಗ್ಸ್ ಅಲ್ಲಿ ಮಾತ್ರ ಚೇಂಜ್ ಮಾಡಿದ್ದೀನಿ ಅಷ್ಟೇ. ಓಕೆನಾ? ಮುಂಚೆ ಡೇಟ್ ಆಫ್ ಬರ್ತ್ ಇತ್ತು, ಈಗ ಅದು ನನಗೆ ಫೋನ್ ನಂಬರ್ ಮಾತ್ರ ಬಂತು. ಈ ಫೋನ್ ನಂಬರ್ ಅಲ್ಲಿ ನನಗೆ ರೈಟ್ ಸೈಡ್ 4 ಲೆಟರ್ ಬೇಕು. ಓಕೆನಾ? ಸೊ ಅದಕ್ಕೆ ಏನ್ ಮಾಡ್ತೀನಿ, ಸ್ಪ್ಲಿಟ್ ಕಾಲಮ್ ಬೈ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಕೊಟ್ಟು ಅದನ್ನಾರ ಯೂಸ್ ಮಾಡ್ರಿ. ಬೇರೆ ಇಲ್ಲ, ನಾರ್ಮಲ್ ಆಗಿ ಡಿಲಿಮಿಟರ್ ಯೂಸ್ ಮಾಡ್ತೀನಿ ಅಂದ್ರೆ ಅದನ್ನಾರ ಯೂಸ್ ಮಾಡಿ. ನನಗೆ ರೈಟ್ ಸೈಡ್ 4 ಕ್ಯಾರೆಕ್ಟರ್ ಮಾತ್ರ ಬೇಕು. ಓಕೆನಾ? ಸೊ ಒನ್ಸ್ ಆಸ್ ರೈಟ್ ಆಸ್ ಪಾಸಿಬಲ್ ಅಂದ್ರೆ ಎಂಡಿಂಗ್ ಅಲ್ಲಿ ಮಾತ್ರ 4 ಕ್ಯಾರೆಕ್ಟರ್ದು ನನಗೆ ಕೊಡು ಅಂತ. ಸೊ ಓಕೆ ಕೊಡ್ತೀನಿ. ಸೊ ಎಂಡಿಂಗ್ 4 ಕ್ಯಾರೆಕ್ಟರ್ ಇಲ್ಲಿಗೆ ಬಂತು. ಬಟ್ ನನಗೆ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದ್ರೆ, ಇಲ್ಲಿ ಈ ಜಾಗದಲ್ಲಿ 2 0 ಇರಬೇಕಿತ್ತು, ಅದು ನನಗೆ 0 ಬರ್ತಾ ಇಲ್ಲ. ಏನಕ್ಕೆ ಬರ್ತಾ ಇಲ್ಲ, ನಾನು ಸ್ಪ್ಲಿಟ್ ಮಾಡಿದ ತಕ್ಷಣ ಇಲ್ಲಿ ಚೇಂಜ್ ಡೇಟಾ ಟೈಪ್ ಆಗೋಗ್ತಾ ಇದೆ. ಅದೇ ಡಿಫಾಲ್ಟ್ ನಂಬರ್ ಕನ್ವರ್ಟ್ ಮಾಡ್ಬಿಡ್ತಾ ಇದೆ. ನನಗೆ ಅದು ನಂಬರ್ ಕನ್ವರ್ಟ್ ಮಾಡಬಾರ್ದು ಅಂದ್ರೆ ಈ ಸ್ಟೆಪ್ನ ನಾನು ಡಿಲೀಟ್ ಮಾಡ್ತೀನಿ. ಸೊ ಅವಾಗ 0054 ಹಂಗೆ ಬರುತ್ತೆ. ಅದನ್ನ ನಾನು ಟೆಕ್ಸ್ಟ್ ಅಲ್ಲಿ ಇಡ್ತೀನಿ. 0 ಬರಬೇಕು ಮೇನ್ ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ನಾನು ಟೆಕ್ಸ್ಟ್ ಅಲ್ಲಿ ಕನ್ವರ್ಟ್ ಮಾಡಲೇಬೇಕದು. ಮಾಡಿ ನನಗೆ ಇದು ಬೇಕಾಗಿಲ್ಲ, ಇದನ್ನ ರಿಮೂವ್ ಮಾಡ್ತೀನಿ. ಇದರಲ್ಲಿ ಫೋನ್ ನಂಬರ್ನ ಕರೆಕ್ಟಾಗಿ ನಾನು ರೀನೇಮ್ ಮಾಡ್ಕೋತೀನಿ. ಲಾಸ್ಟ್ 4 ಫೋನ್ ನಂಬರ್. ಓಕೆನಾ? ಮಾಡಿದ್ಮೇಲೆ ಬೇಕಂದ್ರೆ ಸಾರ್ಟ್ ಅಸೆಂಡಿಂಗು ಡಿಸೆಂಡಿಂಗು ಏನ್ ಬೇಕಾದ್ರೂ ಮಾಡ್ಕೋಬೋದು. ಮಾಡಿ ಕ್ಲೋಸ್ ಅಂಡ್ ಲೋಡ್ ಟು ಕೊಡ್ತೀನಿ. ಸೊ ನನಗೆ ಟೇಬಲ್ ಬೇಕು, ಎಕ್ಸಿಸ್ಟಿಂಗ್ ವರ್ಕ್ಶೀಟ್ ಅಲ್ಲಿ ಇಲ್ಲಿ ಈ ಸೆಲ್ ಅಲ್ಲಿ ಬೇಕು. ಸೊ ಫೋನ್ ನಂಬರ್ 5000 ಬಂತಾ? ನಾನು ರಿಮೂವ್ ಡೂಪ್ಲಿಕೇಟ್ ಏನೂ ಮಾಡಿಲ್ಲ, ಲಾಸ್ಟ್ 4 ಡಿಜಿಟ್ಸ್ ಬಂತು. ಓಕೆನಾ? ಸೊ ಈಗ SSN ಮೇಲೆ ಇನ್ನೊಂದ್ಸತಿ ಮಾಡ್ತೀನಿ. ರೈಟ್ ಕ್ಲಿಕ್, ಡೂಪ್ಲಿಕೇಟ್, ಫಸ್ಟ್ ರಿನೇಮ್ ಮಾಡ್ತೀನಿ SSNಗೆ. ಓಕೆ, ಸೊ ಇಲ್ಲೂ ಅಷ್ಟೇ ಇದೊಂದು ರಿಮೂವ್ ಆದ್ರೆ ಮಾತ್ರ ಇಟ್ಕೋತೀನಿ, ಮಿಕ್ಕಿದೆಲ್ಲಾನು ಡಿಲೀಟ್ ಮಾಡ್ತೀನಿ. ಇಲ್ಲಿ ನನಗೆ ಫೋನ್ ನಂಬರ್ ಬೇಡ, ಈಗ SSN ಮಾತ್ರ ಬೇಕು. ಸೊ SSN ಇಟ್ಕೋತೀನಿ, ಫೋನ್ ನಂಬರ್ನ ರಿಮೂವ್ ಮಾಡ್ತೀನಿ. ಸೊ ಈ SSN ಮಾತ್ರ ಬಂತು. ನನಗೆ ಮಿಡಲ್ ಆ 2 ಮಾತ್ರ ಬೇಕು.
ಯು ಕ್ಯಾನ್ ಗೋ ವಿತ್ ಡಿಲಿಮಿಟರ್ ಬೇಕಾದ್ರೂ ತಗೊಳ್ಳಿ, ಪೊಸಿಷನ್ಸ್ ಆದ್ರೂ ತಗೊಳ್ಳಿ. ಪೊಸಿಷನ್ ತಗೊಂಡ್ರೆ ಸೊ ಇಲ್ಲಿ ನನಗೆ ಬೇಕಾಗಿರೋದು 0 ಇಂದ 0 to 4 ಒಂದು ಬೇಕು, 5 to 6 ಒಂದು ಬೇಕು, 20 ಅಂತ ಡಿಫಾಲ್ಟ್ ಆಗಿ ಸುಮ್ಮನೆ ಒಂದು ಹಾಕೊಡ್ತೀನಿ. ಎಂಡಿಂಗ್ ಅಲ್ಲಿ ಎಷ್ಟರ ಇರಲಿ, ಏನೋ ಎರರ್ ತೋರಿಸ್ತಾ ಇದೆ. ಕಾಮ ಸೆಪರೇಟೆಡ್ ಕಾಮ. ಸೊ 4 ಸ್ಟಾರ್ಟಿಂಗ್ ಇರಲಿ, 6 ಸ್ಟಾರ್ಟಿಂಗ್ ಇರಲಿ, 20 ಎಂಡಿಂಗ್ ಇರಲಿ. ಆ ಥರನೂ ಬೇಕಾದ್ರೂ ಕೊಡ್ಬೋದು. ಸೊ ಫಸ್ಟ್ 4 ಡಿಜಿಟ್ 1 ಬರುತ್ತೆ, ನೆಕ್ಸ್ಟ್ 2 ಡಿಜಿಟ್ಸ್ 1 ಬರುತ್ತೆ, ಆಮೇಲೆ ಮಿಕ್ಕಿದೆಲ್ಲನೂ 1 ಬರುತ್ತೆ. ಓಕೆ ಓಕೆನಾ? ಸೊ ನನಗೆ ಬೇಕಾಗಿರೋದು ಸೆಂಟ್ರಲ್ ಇರೋದು ನನಗೆ ಬಂದ್ಬಿಡುತ್ತೆ. ಸೊ ಇಲ್ಲೂ ಅದೇನೇ ಸೇಮ್ ಇಶ್ಯೂ ಆಯಿತು. ಚೇಂಜ್ ಟೈಪ್ನ ನಾನು ಕಿತ್ತಾಕ್ತೀನಿ. ಸೊ ಇವೆರಡು ನನಗೆ ಬೇಡದಲ್ಲೇ ಇರೋದು. ರೈಟ್ ಕ್ಲಿಕ್, ರಿಮೂವ್. ಇದು ಒಂದು ಮಾತ್ರ ಇರುತ್ತೆ, ಕ್ಲೋಸ್ ಅಂಡ್ ಲೋಡ್ ಟು. ಸೊ ಹೆಡರ್ ಚೇಂಜ್ ಮಾಡಲಿಲ್ಲ, ಹೆಡರ್ ಚೇಂಜ್ ಮಾಡ್ಕೊಳ್ಳಿ. ಟೇಬಲ್ಲು ಎಕ್ಸಿಸ್ಟಿಂಗ್ ಶೀಟು ಕೆ ಕಾಲಮಲ್ಲಿ. ಓಕೆ, ಏನಾರ ಡೌಟ್ ಇದೆಯಾ? ಇಲ್ಲ ಬಿಡಿ. ಓಕೆ, ನಾಗೇಶ್ ಅರ್ಥ ಆಯ್ತಾ? ಡೌಟ್ ಇಲ್ಲ, ಬಟ್ ಏನಂತಂದ್ರೆ ನಾವ್ ಅಲ್ಲದು ಟೈಪ್ ಆ ಚೇಂಜ್ ಟೈಪ್ ನ ನೀವು ಕೇಳ್ತಾ ರಿಮೂವ್ ಇಲ್ಲ ರೀ? ಮಾಡಬೇಕು. ಅದು ಆ ಆಪ್ಷನ್ ಅಲ್ಲೇ ಟೈಪ್ ಇದು ನಾನ್ ಮಾಡಿದ್ರಲ್ಲೇ 2 ಅಂತ ಬಂತಲ್ವಾ, 0 ಬಂದಿರ್ಲಿಲ್ಲ ಮುಂಚೆ. ಆ 0 ಬರಬೇಕು ಅದನ್ನ ಟೈಪ್ ತೆಗಿಬೇಕಲ್ವಾ, ಚೇಂಜ್ ಟೈಪ್. ಚೇಂಜ್ ಅಂದ್ರೆ ಟೈಪ್ 0 ಮಾಡಬೇಕು. 0 ಬರ್ಬೇಕಂದ್ರೆ ಚೇಂಜ್ ಟೈಪ್ ತೆಗಿಬೇಕು. ಹೌದು. ಓಕೆ ಓಕೆ ಓಕೆ. ಪ್ರಶಾಂತ್ ಅರ್ಥ ಆಯ್ತೇನೋ? ಅದೊಂದೇ ಮಿಸ್ ಆಗಿರೋದಲ್ವಾ? ಹೌದು. ಪ್ರಶಾಂತ್ ಅರ್ಥ ಆಯ್ತಾ? ಓಕೆ ಸರ್, ಅರ್ಥ ಆಯ್ತಾ? ಅರ್ಥ ಆಯ್ತು. ಎಲ್ಲದೆಯೋ ಕಾಣಿಸ್ ಅವ್ನು ಇದಕ್ಕೆ ಇಲ್ಲ, ಇದೆ, ಇದೆ, ಇದೆ. ಇದಕ್ಕಿದಂಗೆ ಓಡೋಗ್ಬಿಡ್ತಾನೆ. ಇದಕ್ಕಿದಂಗೆ ಮ್ಯೂಟ್ ಮಾಡಿದ್ದೆ. So, ಇನ್ನೊಂದು ಎಕ್ಸರ್ಸೈಸ್ ಕೊಡ್ಲಾ, ಮಾಡ್ತೀರಾ? ಹಾ ಸರ್. ಏನ್ ಕೇಳಿಸ್ತಾ ಇಲ್ಲ? ಇರಿ, ಇನ್ನು ಏನು ಮಾತಾಡ್ತಿಲ್ಲ, ನೋಡ್ತಾ ಇದ್ದೀನಿ ಏನ್ ಕೊಡ್ಲಿ ಅಂತ. ಹಲೋ, ಹೌದಾ? ಸರಿ ಸರಿ, ನಾನೇನೋ ಹೇಳ್ತಾ ಇದ್ರ ಅಂತ ಇಲ್ಲ, ಇಲ್ಲ, ಮೂವ್ ಮಾಡ್ತಾ ಇದ್ರಲ್ಲ. ಇಲ್ಲ, ಯೋಚನೆ ಮಾಡ್ತಾ ಇದ್ದೀನಿ ಏನ್ ಕೊಡ್ಲಿ ಅಂತ. ಓಕೆ. ನನಗೆ ಫಾದರ್ ನೇಮ್ ಅಲ್ಲಿ ಈ ಫಸ್ಟ್ ಪಾರ್ಟ್ ಮಾತ್ರ ಬರ್ಬೇಕು. ರಿಕ್, ರಯನ್, ಮೌರ್ಯೋ. ನನಗೆ ರೈಟ್ ಸೈಡ್ ಹೆಸರು ಬೇಡ, ಲೆಫ್ಟ್ ಸೈಡ್ ಹೆಸರು ಮಾತ್ರ ಬೇಕು. ಓಕೆನಾ? ಒಂದು ಫಾದರ್ಸ್ ನೇಮ್ ಅಲ್ಲಿ ಮಾಡಿ, ಇನ್ನೊಂದು ಮದರ್ಸ್ ನೇಮ್ ಅಲ್ಲಿ ಮಾಡಿ. RICK. ಹಾ, RICK. ಅಷ್ಟೇ. ಹಾ, ಏನಪ್ಪ? ಫಾದರ್ಸ್ ನೇಮ್ ಅಲ್ಲೇ ಫಸ್ಟ್, ಇಲ್ಲ ಫಾದರ್ ನೇಮ್ ಅಲ್ಲೇ ಫಸ್ಟ್ ವರ್ಡ್ ಬೇಕು, ಮದರ್ ನೇಮ್ ಅಲ್ಲೇ ಸೆಕೆಂಡ್ ವರ್ಡ್ ಬೇಕು. ಈ ಕಡೆ ರಿಕ್ ಬರ್ಬೇಕು, ಈ ಕಡೆ ಅದರಲ್ಲಿ ಗುಡ್ವೆನ್ ಬರ್ಬೇಕು. ಕೇಳಿಸ್ತಾ ಇಲ್ಲ ಸರಿಯಾಗಿ? ಕೇಳಿಸ್ತಾ ಇಲ್ಲ. ಈ ಕಡೆ ಫಾದರ್ಸ್ ನೇಮ್ ಅಲ್ಲಿ ರಿಕ್ ಬರ್ಬೇಕು, RICK.
ಮದರ್ಸ್ ನೇಮ್ ಅಲ್ಲಿ ಗಾಡ್ವಿನ್ ಬರಬೇಕು, ಶಾಫರ್ ಬರಬೇಕು, ಫ್ಯಾರಿಸ್ ಬರಬೇಕು, ಆ ಥರ ಬರಬೇಕು. ಓಕೆ ಲಾಸ್ಟ್ ಡಿಜಿಟ್. ಮಾಡಿ. ಓಕೆ ಓಕೆ ಅದ ವಾಯ್ಸ್ ಬ್ರೇಕ್ ಆಗ್ತಾ ಇತ್ತು. ಓಕೆ ಮಾಡಿಬಿಟ್ಟು ನನಗೆ ವಾಟ್ಸಪ್ ಅಲ್ಲಿ ಹಾಕಿ ಫೋಟೋ. ಓಕೆ ಸರ್. ಸರಿ. ಹಲೋ, ಕೇಳಿಸ್ತಾ ಇದೆಯಾ? ಎಸ್ ಸರ್. ಶ್ರೀಕಾಂತ್ ಇದ್ದೀರಾ? ನಾಗೇಶ್ 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 ಮ್ಯೂಟ್ ಅಲ್ಲಿ ಇದಾರೆ ಅನ್ಕೊಂತೀನಿ. ನಾಗೇಶ್ ಅನ್ಮ್ಯೂಟ್ ಮಾಡಬೇಕು. ನಾಗೇಶ್ 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 ಕೇಳಿಸ್ತಾ ಇದೆ ಅನ್ಕೋತೀನಿ, ನೋಡೋಣ. ಸೊ ಈಗ ಒಂದು ಪಿ ಒ ಟೇಬಲ್ ಹಾಕೋಣಂತೆ ಯೂಸಿಂಗ್ ದ ಡಿಫಾಲ್ಟ್. ಇದು ಏನು ಚೇಂಜಸ್ ಇಲ್ಲ, CSV ಫೈಲ್ನ ಹಂಗೆ ತಗೊಂಡು ಒಂದು ಪಿ ಒ ಟೇಬಲ್ ಹಾಕ್ತೀನಿ. 2 ನಿಮಿಷ. ಓಕೆನಾ? ಸೊ ಸೇಮ್ ಡೂಪ್ಲಿಕೇಟ್ ಮಾಡ್ತೀನಿ. ಪ್ರಮೋಟ್ ಡೇಟಾಸ್ ಮಾತ್ರ ತಗೋತೀನಿ, ಇನ್ನು ಮಿಕ್ಕಿದ ಯಾರು ತಗೊಳ್ಳಲ್ಲ. ಇದೇನು ಮಾಡಬೇಕು ಅಂತೇನಿಲ್ಲ, ನಾನು ನಿಮ್ಗೆ ಇನ್ನೊಂದು ಫೈಲ್ ಕಳಿಸ್ತೀನಿ, ಇದರ ಔಟ್ಪುಟ್ ಅಲ್ಲಿಂದ ವರ್ಕ್ ಮಾಡೋಣಂತೆ. ಕ್ಲೋಸ್ ಅಂಡ್ ಲೋಡ್ ಟು ಕೊಟ್ಟು ನಾನು ಪಿ ಒ ಟೇಬಲ್ನ ಡೈರೆಕ್ಟಾಗಿ ಲಿಂಕ್ ಮಾಡ್ತೀನಿ. ನೀವು ವರ್ಕ್ಶೀಟು ಓಕೆ ಓಕೆನಾ? ಸೊ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಇಲ್ಲಿ ಜೆಂಡರ್ ತಗೋತೀನಿ, ಜೆಂಡರ್ ತಗೊಂಡಿದ್ದೀನಿ. ಕ್ವಾರ್ಟರ್ ಆಫ್ ಜಾಯ್ನಿಂಗ್ ತಗೊಂಡಿದ್ದೀನಿ. ದೆನ್ ಫೇರ್ ಬೇಡ, ಇಯರ್ ಆಫ್ ಜಾಯ್ನಿಂಗ್ ತಗೋತಾ ಇದ್ದೀನಿ. ಇಯರ್ ಆಫ್ ಜಾಯ್ನಿಂಗ್ ಕಡೆ ಹಾಕೋತೀನಿ. ಐ ವಾಂಟ್ ಎಂಪ್ಲಾಯಿ ಐ.ಡಿ ಎಷ್ಟು ಜನ ಇದ್ದಾರೆ ಅಂತ. ನನಗೆ ಇದು ಸದ್ಯಕ್ಕೆ ರಿಪೀಟ್ ಲೇಬಲ್ಸ್ ಬೇಡ, ಇದು ನಾಟ್ ರಿಪೀಟ್ ಲೇಬಲ್ಸ್, ಈ ಥರ ಇದೆ. ನಾನೇನು ಮಾಡ್ತೀನಿ, ಇಷ್ಟನ್ನ ಕಾಪಿ ಮಾಡಿಕೊಂಡು ಒಂದು ಹೊಸ ಫೈಲಲ್ಲಿ ಪೇಸ್ಟ್ ಮಾಡ್ತೀನಿ. ಓಕೆ ಓಕೆ, ಇದು ನಾನು ಇನ್ನೂ ಬರೀ ಪ್ರಿಪೇರ್ ಮಾಡ್ತಾ ಇದ್ದೀನಿ, ಏನು ಹೇಳ್ಕೊಡ್ತಿಲ್ಲ, ಜಸ್ಟ್ ನೋಡ್ಕೊಳ್ಳಿ ಅಷ್ಟೇ. ಇದರಿಂದ ಫೈನಲ್ ಔಟ್ಪುಟ್ಗೆ ಕ್ವಶನ್ ಹೇಳ್ತೀನಿ. ಓಕೆ, ಓಕೆನಾ? ಈಗ ಕ್ವಶನ್ ಬಂದು ನಾನು ನಿಮಗೆ 2 ಫೈಲ್ ಕಳಿಸಿದ್ದೀನಿ, ಒಂದು ಸ್ಯಾಂಪಲ್ ಟೆಕ್ಸ್ಟ್ ಫೈಲ್ ವರ್ಕ್ ಮಾಡೋಕ್ಕೆ, ಇನ್ನೊಂದು ಪಿ ಒ ಟೇಬಲ್ ಅಂತ ಕಳಿಸಿದ್ದೀನಿ. ಯಾವ ಪಿ ಒ ಟೇಬಲ್ ಓಪನ್ ಮಾಡ್ತೀನಿ, ಎಕ್ಸೆಲ್
ಈಗ ನಿಮ್ಗೆ ಈ ತರ ಬಂತು, ಯಾರೋ ಫೈಲ್ ಕಳ್ಸಿದ್ರು, ನಿಮ್ಗೆ ಡೇಟಾ ಈ ತರ ಬರ್ತಾ ಇದೆ. ಓಕೆನಾ? ಸೊ ಈ ಡೇಟಾನ ನಾನು ಅನಲೈಸ್ ಮಾಡಬೇಕು ಅಂದ್ರೆ ನನಗೆ ಗೊತ್ತು ಇವೆಲ್ಲನೂ ಫಿಮೇಲೇ ಆಗಿರುತ್ತೆ ಅಂತ, ಯಾಕಂದ್ರೆ ಫಿಮೇಲ್ಗೆ ಒಂದು ಸಬ್ ಟೋಟಲ್ ತರ ಕೊಟ್ಟಿದ್ದಾರೆ. ಇಲ್ಲಿ ಇಷ್ಟು ಫಿಮೇಲು, ಇಲ್ಲಿಂದ ಕೆಳಗಡೆ ಎಲ್ಲ ಮೇಲ್. ಕರೆಕ್ಟಾ? ಈ Q3 ಬಂದು ಈ ಇಯರ್ದ 1979 ದ, ಈ 4 ಕ್ವಾರ್ಟರ್ ಬಂದು 1981. ಓಕೆ. ಬಟ್ ನನಗೆ ಇಲ್ಲಿ ಮೇಲ್ ಅಂತಾನು ಎಲ್ಲೂ ತೋರಿಸ್ತಿಲ್ಲ, ಇಲ್ಲಿ ಇಯರ್ ಅಂತಾನು ಎಲ್ಲೂ ತೋರಿಸ್ತಿಲ್ಲ, ಯಾವ ಇಯರ್ದು ಅಂತ ಗೊತ್ತಿಲ್ಲ. ಕೆಲವು ಟೈಮಲ್ಲಿ ಈ ತರ ರಿಪೋರ್ಟ್ ಬರುತ್ತೆ, ಬಂದ್ರೆ ಹೆಂಗ್ ಮಾಡಬೇಕು ಅನ್ನೋದು ಪವರ್ ಕ್ವೆರಿಲಿ ಕ್ವಶನ್ ಇದ್ರೆ ಹೆಂಗ್ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀನಿ. ಕ್ಲಿಯರಾ? ಅರ್ಥ ಆಯ್ತಾ ಕ್ವಶನ್? ಓಕೆ. ಈಗ ಫಸ್ಟ್ ಬಂದು ಇದು ನನಗೆ ಇದು ಟೆಕ್ಸ್ಟ್ ಫೈಲ್. ಓಕೆನಾ? ಇದು ಕಾಮಾ ಸಪರೇಟೆಡ್ ಫೈಲ್. ನಾವು ಮುಂಚೆ ಮಾಡಿದ್ದು CSV ಫೈಲ್. ಓಕೆನಾ? ಇಲ್ಲಿ ಕಾಮಾ ಸಪರೇಟೆಡ್ ವ್ಯಾಲ್ಯೂಸ್ ಅಂತ ಬರುತ್ತೆ CSV ಗಾದ್ರೆ. ಟೆಕ್ಸ್ಟ್ ಫೈಲ್ಗೆ ಆತರ ಏನು ಸಪರೇಷನ್ ಇರಲ್ಲ. ಓಕೆನಾ? ಆ ಟೈಮಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಸೇಮ್ ಪ್ರೊಸೀಜರ್ ಆಲ್ಮೋಸ್ಟ್ ಸೇಮೇ ಬರುತ್ತೆ. ಇಲ್ಲಿ ಹೋಗ್ತೀನಿ, ಇಲ್ಲಿ ಟೆಕ್ಸ್ಟ್ CSV ಎರಡು ಒಂದ್ರಲ್ಲೇನೆ ಸಿಗುತ್ತೆ. ಸೊ ಟೆಕ್ಸ್ಟ್ ಕೊಡ್ತೀನಿ. ಓಕೆನಾ? ಸೊ ಇಲ್ಲಿ PO ಟೇಬಲ್ ಮೇಲೆ ತಗೋತೀನಿ, ಇಂಪೋರ್ಟ್ ಕೊಟ್ಟು ಓಕೆನಾ? ಸೊ ಬೈ ಡಿಫಾಲ್ಟ್ ಅದೇ ಅನಲೈಸ್ ಮಾಡಿ ಹೇಳ್ತಾ ಇದೆ. ಇಲ್ಲಿ ನಾನು ಪ್ರತಿ ಒಂದು ಸೆಲ್ಗೂ ನಾನು ಟ್ಯಾಬ್ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದೆ. ಟ್ಯಾಬ್ ತಗೊಂಡ್ರೆ ಸರಿ ಹೋಗುತ್ತೆ ಅಂತ. ನನಗೂ ಅದೇ ತರ ಬಂತ. ಇಲ್ಲಿ ಜೆಂಡರ್ ಒಂದು ಸಪರೇಟ್ ಬಂತು, ಇಯರ್ ಆಫ್ ಜಾಯ್ನಿಂಗ್ ಸಪರೇಟ್ ಬಂತು. ನನಗೆ ಓವರ್ ಆಲ್ ಕರೆಕ್ಟಾಗಿ ಕಾಣ್ತಾ ಇದೆ. ಕ್ಲಿಯರಾ? ಸೊ ಇದು ಅದೇ ಆಟೋಮೆಟಿಕ್ ಅನಲೈಸ್ ಮಾಡಿ ಹೇಳ್ತಾ ಇದೆ. ಇಯರ್ ಆಫ್ ಜಾಯ್ನಿಂಗ್ ಏನ್ ಪ್ರಶಾಂತ? ಓಕೆ ಸರ್. ಓಕೆನಾ? ಸೊ 4 ಕಾಲಮ್ ಬೇಕಿತ್ತು, 4 ಕಾಲಮ್ ಬಂದಿದೆ, ಟ್ರಾನ್ಸ್ಫಾರ್ಮ್ ಕೊಟ್ಟಿದ್ದೀನಿ. ಓಕೆ. ಸೊ ನನಗೆ ಕ್ವೆರಿ ಬಂದು ಎಂಪ್ಲಾಯಿ ಡೇಟಾ ಅಂತ ಹಾಕೋತೀನಿ. ನನಗೆ ಇದು ಎಂಪ್ಲಾಯಿ ಇನ್ಫಾರ್ಮೇಶನ್ ಬೇಕಿತ್ತು, ಎಂಪ್ಲಾಯಿ ಡೇಟಾ. ಸೊ ನನಗೆ ಪ್ರಮೋಟ್ ಹೆಡರ್ಸ್ ತನಕ ಬೇಕು, ಚೇಂಜ್ ಟೈಪ್ ಸದ್ಯಕ್ಕೆ ಬೇಕಾಗಿಲ್ಲ ನನಗೆ. ಚೇಂಜ್ ಟೈಪ್ ಇದ್ದಾಗ ಏನಾಗ್ತಿತ್ತು, ಇಲ್ಲಿ ನಲ್ ಅಂತ ಬ್ಲಾಂಕ್ ಇರೋದಕ್ಕೆಲ್ಲ ನಲ್ ಬಂದ್ಬಿಡ್ತಿತ್ತು. ಕರೆಕ್ಟಾ? ಓಕೆನಾ? ಸೊ ಇಲ್ಲಿ ನಾನು ಚೇಂಜ್ ಟೈಪ್ ತೆಗೆದಾಗ ಡೇಟಾ ಹೆಂಗಿತ್ತು ಆಸ್ ಇಟ್ ಈಸ್ ಹಂಗೆ ಕಾಣ್ತಾ ಇದೆ ನನಗೆ. ಇಲ್ಲಿ ಬ್ಲಾಂಕ್ ಇತ್ತು, ಬ್ಲಾಂಕ್ ಇದೆ, ಇಲ್ಲೆಲ್ಲ ಬ್ಲಾಂಕ್ ಇತ್ತು, ಬ್ಲಾಂಕ್ ಇದಾವೆ. ನನ್ಗೆ ಇಲ್ಲಿ ಏನೇನ್ ಬ್ಲಾಂಕ್ ಇದೆಯೋ ಇವೆಲ್ಲನು ಈ ಸೆಲ್ಲು ಇವಿಷ್ಟು ಬ್ಲಾಂಕು ಈ ವ್ಯಾಲ್ಯೂ ರೀಡ್ ಆಗ್ಬೇಕು, ಈ ಸೆಲ್ಲು ಈ ವ್ಯಾಲ್ಯೂ ತಗೋಬೇಕು, ಇವಿಷ್ಟು ಸೆಲ್ಲು ಈ ವ್ಯಾಲ್ಯೂ ತಗೋಬೇಕು. ಅದೇ ತರ ಇವೆಲ್ಲ ಬ್ಲಾಂಕು ಫಿಮೇಲ್ ಕಾಣ್ಬೇಕು, ಕೆಳಗಡೆದೆಲ್ಲ ಮೇಲ್ ಕಾಣ್ಬೇಕು ನನಗೆ. ಓಕೆನಾ? ಸೊ ಅದಕ್ಕೆ ಏನ್ ಮಾಡ್ತೀನಿ, ಇವಾಗ ಜೆಂಡರ್ ಫಸ್ಟ್ ಬೇಕು ಅಂದ್ರೆ ರೈಟ್ ಕ್ಲಿಕ್ ತಗೊಂಡು ಇಲ್ಲಿ ಫಿಲ್ ಅಂತ ಇರುತ್ತೆ, ಇಲ್ಲಿ ಡೌನ್ ಒಂದಿದೆ, ಅಪ್ ಒಂದಿದೆ. ಓಕೆನಾ? ಸೊ ಇಲ್ಲೇನ್ ಮಾಡ್ತೀನಿ, ರೈಟ್ ಕ್ಲಿಕ್ ಕೊಟ್ಟು ಫಿಲ್ ಕೊಟ್ಟು ನನ್ಗೆ ಏನ್ ಡೇಟಾ ಇದೆಯೋ ಬ್ಲಾಂಕ್ ನೆಕ್ಸ್ಟ್ ಕೆಳಗಡೆಗಿದೆ ಅಲ್ವಾ, ಸೊ ಫಿಲ್ ಡೌನ್ ಕೊಡ್ತೀನಿ, ಸಾರಿ ಫಿಲ್ ಅಪ್ ಕೊಡ್ತೀನಿ. ಅಂದ್ರೆ ಕೆಳಗಡೆ ಡೇಟಾ ಮೇಲ್ಗಡೆ ಡೇಟಾಗೆ ರೆಫರ್ ಆಗ್ಬೇಕು. ಓಕೆನಾ? ಸೊ ಫಿಲ್ ಅಪ್ ಕೊಡ್ತೀನಿ. ಎಲ್ಲೋಯ್ತಪ್ಪ, ಬರಲಿಲ್ಲ, ನಿಮಿಷ. ಅಂದ್ರೆ ಫುಲ್ ಸೆಲೆಕ್ಟ್ ಮಾಡಿ ಕೊಡ್ಬೇಕಾ? ಹಾ, ಫುಲ್ ಸೆಲೆಕ್ಟ್ ಮಾಡಿ ಕೊಡ್ಬೇಕು. ಇದ್ರಲ್ಲೇ ಕೊಡ್ತೀನಿ, ಅದು ಯಾಕೋ ತಗೊಳ್ಳಿಲ್ಲ. ಫೇಲ್ ಡೌನ್ ಕೊಟ್ಟು ತಗೋತಾ ಇಲ್ಲ. ಓಕೆ,
ಅರ್ಥ ಆಯ್ತು. ಓಕೆ, ಸದ್ಯಕ್ಕೆ ಇವಾಗ ಏನಾಗಿದೆ ಅಂದ್ರೆ ಇಲ್ಲಿ ನಾನು ಬ್ಲ್ಯಾಂಕ್ ಇದೆಯಲ್ಲ, ಈ ಬ್ಲ್ಯಾಂಕ್ನ ನಾನು ರಿಮೂವ್ ಮಾಡಬೇಕು. ಅಂದ್ರೆ ಇಲ್ಲಿ ಆಕ್ಚುಲಿ ಎಕ್ಸೆಲ್ಗೆ ಏನ್ ಕಾಣ್ತಾ ಇದೆ ಅಂದ್ರೆ ಇಲ್ಲಿ ಏನೋ ಡೇಟಾ ಇದೆ ಅಂತ ಹೇಳ್ತಾ ಇದೆ. ಇಲ್ಲಿ ನನಗೆ ನೋಡಕ್ಕೇನು ಡೇಟಾ ಕಾಣ್ತಿಲ್ಲ, ಬಟ್ ಪವರ್ ಕ್ವೆರಿಗೆ ಏನ್ ಹೇಳ್ತಾ ಇದೆ, ನನಗೆ ಅಲ್ಲಿ ಏನೋ ಡೇಟಾ ಕಾಣ್ತಾ ಇದೆ, ಫಸ್ಟ್ ಅದನ್ನ ರಿಮೂವ್ ಮಾಡು ಅಂತ ಹೇಳ್ತಾ ಇದೆ. ಓಕೆನಾ? ಸೊ ಆ ಟೈಮಲ್ಲಿ ಏನ್ ಮಾಡ್ತೀನಿ, ನನಗೆ ಪ್ರಮೋಟ್ ಹೆಡರ್ಸ್ ತನಕ ಇಟ್ಕೊಂಡು ಫಸ್ಟ್ ಇಲ್ಲಿ ನನಗೆ ಕಾಣ್ದಿಲ್ಲರೋ ಏನೋ ಒಂದು ಡೇಟಾ ಇದೆ, ಅದನ್ನ ರಿಮೂವ್ ಮಾಡ್ಬೇಕು ನಾನು. ಓಕೆನಾ? ಸೊ ಅದಕ್ಕೆ ಏನ್ ಮಾಡ್ತೀನಿ, ನನಗೆ ಈ 2 ಕಾಲಮ್ ಸೆಲೆಕ್ಟ್ ಮಾಡ್ತೀನಿ. ನನಗೆ ಈ 2 ಕಾಲಮ್ ಅಲ್ಲಿ ಆ ಥರ ಇಶ್ಯೂ ಆಗ್ತಿರೋದು. ಈ 2 ಕಾಲಮ್ ಅಲ್ಲಿ ಏನೋ ಕಾಣ್ದಲ್ಲೇ ಇರೋ ಡೇಟಾ ಇದೆ, ಅದನ್ನ ತೆಗಿಬೇಕು ಅಂದ್ರೆ ರೈಟ್ ಕ್ಲಿಕ್ ಮಾಡಿ. ಓಕೆನಾ? ಇಲ್ಲಿ ಟ್ರಾನ್ಸ್ಫಾರ್ಮ್ ಅಂತ ಇರುತ್ತೆ, ರೈಟ್ ಕ್ಲಿಕ್ ಮಾಡಿ ಟ್ರಾನ್ಸ್ಫಾರ್ಮ್ ಅಲ್ಲಿ ಟ್ರಿಮ್ ಒಂದ್ಸತಿ ಕೊಡ್ಬೇಕು, ಕ್ಲೀನ್ ಒಂದ್ಸತಿ ಕೊಡ್ಬೇಕು. ಆವಾಗ 2 ಖಾಲಿ ಆಗ್ಬಿಡುತ್ತೆ. ಬರೀ 2 ಕಾಲಮ್ ಅಲ್ಲೇ ನನ್ಗೆ ಇಶ್ಯೂ ಇರೋದು, ಆ 2 ಕಾಲಮ್ ಅಲ್ಲೂ ನಾನು ಖಾಲಿ ಮಾಡ್ತೀನಿ. ಓಕೆನಾ? ಅವೆರಡು ಖಾಲಿ ಆದ್ಮೇಲೆ ಈಗ ಒಂದ್ಸತಿ ಟ್ರೈ ಮಾಡುತ್ತೆ, ಫಿಲ್ ಅಪ್, ಫಿಲ್ ಡೌನ್ ಕೊಡ್ಬೋದು. ಡೌನ್ ಕೊಟ್ರೆ ಈಗಲೂ ತಗೋತಲ್ಲ, ಫಿಲ್ ಅಪ್ ಕೊಡೋಣ ಅಂತ. ಫಿಲ್ ಅಪ್ ಕೊಟ್ರೂ ತಗೊಳಲ್ಲ, ಯಾಕೆ ತಗೋತಾ ಇಲ್ಲ? ವರ್ಕಿಂಗ್ ಆಗ್ತಾ ಇದೆ. ಇಲ್ಲಿ ಯಾಕೆ ಆಗ್ತಿಲ್ಲ ನಮ್ದ್ರಲ್ಲಿ? ನಮ್ದ್ರಲ್ಲಿ ತಗೋತಾ ಇಲ್ಲ, ಇಶ್ಯೂ ನೋಡೋಣಂತೆ. ಒಂದ್ಸರಿ ನಿಮ್ ಸಿಸ್ಟಮ್ ಅಲ್ಲಿ ಟ್ರೈ ಮಾಡಿ, ಬರ್ತಾ ಇದೆ ಅಂತ. ಒಂದ ನಿಮಿಷ. ಫಿಲ್ ಅಪ್ ಕೊಟ್ರೆ ಕೆಳಗಿಂದ ಮೇಲಕ್ಕೆ ಬರುತ್ತೆ, ಡೌನ್ ಕೊಟ್ರೆ ಮೇಲಿಂದ ಕೆಳಗಡೆ ಬರುತ್ತೆ. ಯಾವ್ದು ಕೊಟ್ರು ಒಂದೇ. ಓಕೆ, ಫಿಲ್ ಡೌನ್ ಕೊಡ್ಬೇಕು ಆಕ್ಚುಲಿ, ಯಾಕಂದ್ರೆ ನಮ್ಗೆ ಮೇಲಿದು ಕೆಳಗಡೆ ಬರ್ಬೇಕು. ಇದು ಇವಿಷ್ಟು ರೀಡ್ ಆಗುತ್ತೆ, ಇದೊಂದು ರೀಡ್ ಆಗುತ್ತೆ, ಇದು 3 ರೀಡ್ ಆಗುತ್ತೆ. ಸೊ ಫಿಲ್ ಡೌನ್ ಕೊಡಿ. ಓಕೆ, ಮಿಸ್ಟರ್ ಮಾಡಿ ಬರ್ಲಿಲ್ಲ ಅಂದ್ರೆ ನೋಡೋಣ ಇನ್ನೊಂದು. ನಲ್ಲಿ ಹೆಂಗೆ ತೆಗೆದು ಹೇಳಿದ್ದೀನಿ? ಹಾ, ಏನ್ ಶ್ರೀಕಾಂತ್? ಇದು ಡಿಲೀಟ್ ಮಾಡು, ಇದು ಡಿಲೀಟ್ ಮಾಡು. ಫಸ್ಟ್ ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್ ಸ್ಪ್ಲಿಟ್ ಚೇಂಜ್ ಟೈಪ್ ಇದೆಯಲ್ಲ, ಅದನ್ನ ಡಿಲೀಟ್ ಟೈಪ್ ಡಿಲೀಟ್ ಮಾಡಿ, ಚೇಂಜ್ ಟೈಪ್ ಡಿಲೀಟ್ ಮಾಡಬೇಕು. ಥರ್ಡ್ ಸ್ಟೆಪ್, ಚೇಂಜ್ ಡಿಲೀಟ್. ಓಕೆ ಓಕೆ ಓಕೆ. ಬರ್ತಾ ಇಲ್ಲ ರೀ? ಬರ್ತಾ ಇಲ್ವಾ? ಬರ್ತಾ ಇಲ್ಲ. ಓಕೆ, ಇನ್ನೊಂದು ಆಲ್ಟರ್ನೇಟಿವ್ ನೋಡೋಣಂತೆ, ಅದ್ರಲ್ಲಿ ವರ್ಕ್ ಆಗುತ್ತೆ. ಒಂದ್ ನಿಮಿಷ, ಫಸ್ಟ್ ಟ್ರಿಮ್ ಮಾಡಿ ನೋಡಂತ. ಟ್ರಿಮ್ ಕ್ಲೀನ್ ಮಾಡಿ ನೋಡ್ತೇನೆ. ಬಿಡಿ, ವರ್ಕ್ ಆಗ್ತಿಲ್ಲ ಅಂದ್ರೆ ಬಿಡಿ, ಇನ್ನೊಂದು ಸ್ಟೆಪ್ ಹೇಳ್ಕೊಡ್ತೀನಿ. ಒಂದೇ ನಿಮಿಷ ರೀ, ಟ್ರಿಮ್ ಕ್ಲೀನ್ ಮಾಡಿ ನೋಡೋಣ. ಶಾಂತ್ ವರ್ಕ್, ಇದು ಫೋನ್ ವರ್ಕ್ ಆಗ್ತಾ ಇಲ್ರಿ. ಓಕೆ, ಇಲ್ಲಿ ನೋಡಿ ನಾನು ಹೇಳ್ತೀನಿ. ಇನ್ನೊಂದು ಆಲ್ಟರ್ನೇಟಿವ್ ನೋಡೋಣಂತೆ, ಅದ್ರಲ್ಲಿ ವರ್ಕ್ ಆಗುತ್ತೆ.
ಅದ್ರಲ್ಲಿ ವರ್ಕ್ ಆಗ್ಲಿಲ್ಲ ಅಂದ್ರೆ ಆಮೇಲೆ ಬೇರೆ ಸೊಲ್ಯೂಷನ್. ಸ್ಕ್ರೀನ್ ನೋಡ್ತಾ ಇದ್ದೀರಾ? ಶುರು ಮಾಡ್ಲಾ ಪ್ರಶಾಂತ? ಓಕೆ ಫೈನ್ ಫೈನ್. ಸರ್ ನೋಡ್ತಾ ಇದ್ದಾರೆ. ಎಂಪ್ಲಾಯಿ ಡೇಟಾ ಹಾಕಿದ್ದೀನಿ. ಈಗ ಸದ್ಯಕ್ಕೆ ನಾನು ಇದನ್ನ ಡಿಲೀಟ್ ಮಾಡ್ಬಿಟ್ಟಿದ್ದೀನಿ ಅನ್ಕೊಳ್ಳಿ. ಆಕ್ಚುಲಿ ಡಿಲೀಟ್ ಮಾಡಬಾರ್ದು, ಈ ಸ್ಟೆಪ್ಗೆ ಡಿಲೀಟ್ ಮಾಡ್ಬಿಟ್ಟಿದ್ದೀನಿ. ಅದ ನಮ್ಮ ಆಕ್ಚುಲ್ ಸೊಲ್ಯೂಷನ್ ವರ್ಕ್ ಆಗಿಲ್ಲ. ಸೊ ಅವಾಗ ಡಿಲೀಟ್ ಮಾಡಿರೋದನ್ನ ರಿಟ್ರೀವ್ ಅಂತೂ ಮಾಡೋಕ್ಕಾಗಲ್ಲ. ಏನ್ ಮಾಡ್ಬೋದು ಅಂದ್ರೆ ಇವೆರಡನ್ನ ಸ್ಟೆಪ್ನ ನಾನು ತಗೋತೀನಿ ಮತ್ತೆ. ಓಕೆನಾ? ಇಲ್ಲಿ ಬ್ಲ್ಯಾಂಕ್ ಅಂತ ಒಂದಿದೆ, ಏನೋ ಒಂದು ಬ್ಲ್ಯಾಂಕ್ ಇದೆ ಇಲ್ಲಿ ಅಲ್ವಾ? ಅದನ್ನ ರೀಪ್ಲೇಸ್ ಮಾಡ್ತೀನಿ. ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಇವೆರಡನ್ನು ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ರೀಪ್ಲೇಸ್ ವ್ಯಾಲ್ಯೂ ಅಂತ ಒಂದಿದೆ. ರಿಪ್ಲೇಸ್ ವ್ಯಾಲ್ಯೂ. ಓಕೆನಾ? ಓಕೆ. ರೀಪ್ಲೇಸ್ ಮಾಡಿ ವ್ಯಾಲ್ಯೂ ಟು ಫೈಂಡ್ ಏನು ಕೊಡಲ್ಲ, ರೀಪ್ಲೇಸ್ ಮಾತ್ರ ನಲ್ ಅಂತ ನಾನೇ ಮ್ಯಾನ್ಯುಯಲ್ ಟೈಪ್ ಮಾಡ್ತೀನಿ. ನಲ್ಲ. ಓಕೆ. ಅಂದ್ರೆ ಹೆಂಗ್ ಬರ್ಬೇಕಿತ್ತು ಹಂಗ್ ಬಂದ್ಬಿಡ್ತಿದ್ದೆ ನಂಗೆ. ಓಕೆ. ಓಕೆನಾ? ಅರ್ಥ ಆಯ್ತಾ? ಈಗ ಈ ನಲ್ ವ್ಯಾಲ್ಯೂಸ್ಗೆ ನಾನು ಫಿಲ್ ಡೌನ್ ಮಾಡ್ಬೇಕು. ಸೊ ಇವೆರಡನ್ನು ಸೆಲೆಕ್ಟ್ ಮಾಡ್ತೀನಿ, ರೈಟ್ ಕ್ಲಿಕ್ ಮಾಡಿ ಫಿಲ್ ಡೌನ್. ಸೊ ಆಗ ಎಲ್ಲಾ ಡೇಟಾಸು ಬರುತ್ತೆ. ಓಕೆ 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 ಓಕೆ. ಸೊ ಅಲ್ಲೇ ಡೇಟಾ ಇರ್ಬೇಕು, ನಲ್ ಅಂತ ಮಾಡ್ಬೇಕು. ಫಸ್ಟ್ ನಲ್ಲಿ ಇರ್ಬೇಕು ನನಗೆ. ನಲ್ಲಿದ್ರೆ ಮಾಡ್ಬೋದು, ಇದ್ರೆ ಬರಲ್ಲ ಅಲ್ವಾ? ಆಕ್ಚುಲ್ ಆಗಿ ಬ್ಲ್ಯಾಂಕ್ ಇದ್ರೂ ತಗೊಳ್ತಿತ್ತು, ಇವಾಗ ಯಾಕೋ ತಗೊಳ್ತಿಲ್ಲ. ಓಕೆ. ಅಕಸ್ಮಾತ್ ಬ್ಲ್ಯಾಂಕ್ ಇದ್ದಾಗ ತಗೊಳ್ಳಿಲ್ಲ ಅಂದ್ರೆ ಅಲ್ಲಿರೋ ಡೇಟಾನ ರೀಪ್ಲೇಸ್ ಮಾಡಿ ನಲ್ನ ಮ್ಯಾನ್ಯುಯಲ್ ಆಗಿ ಹಾಕಿ ಆಮೇಲೆ ಫಿಲ್ ಡೌನ್ ಮಾಡ್ಬೇಕು. ಸೊ ಇನ್ನೊಂದ್ಸತಿ ಹೇಳ್ತೀನಿ. ಓಕೆ. ನನಗೆ ಈ ತರ ಇತ್ತು ಡೇಟಾ. ಓಕೆ. ಇವೆರಡು ಕಾಲಮು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಕೊಟ್ಟು ರೀಪ್ಲೇಸ್ ವ್ಯಾಲ್ಯೂಸ್ ಅಂತ ಇರುತ್ತೆ. ಸೊ ರೀಪ್ಲೇಸ್ ವ್ಯಾಲ್ಯೂಸ್ ಮಾಡಿ ಫೈಂಡ್ ವಾಟ್ ಏನು ಕೊಡಲ್ಲ, ಯಾಕಂದ್ರೆ ನನಗೆ ಬ್ಲಾಂಕ್ ವ್ಯಾಲ್ಯೂ ಎಲ್ಲಾನು ರೀಪ್ಲೇಸ್ ಆಗಬೇಕು. ರೀಪ್ಲೇಸ್ ವಿತ್ ನಲ್. ನಲ್ ಅನ್ನೋದು ಕ್ಯಾಪಿಟಲ್ ಲೆಟರ್ ಅಲ್ಲಿ ಇರಬಾರ್ದು, ಇದು ಸ್ಮಾಲ್ ಲೆಟರ್. ಯಾಕಂದ್ರೆ ಈ ಲ್ಯಾಂಗ್ವೇಜ್ ಬಂದು ಕೇಸ್ ಸೆನ್ಸಿಟಿವ್. ಎನ್ ಕ್ಯಾಪಿಟಲ್ ಕೊಟ್ಬಿಟ್ರೆ ವರ್ಕ್ ಆಗಲ್ಲ ಅವಾಗ. ಸೊ NUL ಸ್ಮಾಲ್ ಲೆಟರ್ ಅಲ್ಲೇ ಇರಬೇಕು. ಓಕೆನಾ? ಸ್ಮಾಲ್ ಲೆಟರ್ ಕೊಟ್ಟು ಓಕೆ ಕೊಡಬೇಕು. ಸೊ ನಲ್ ಬರುತ್ತೆ. ನಲ್ ಬಂದ್ಮೇಲೆ ಮತ್ತೆ ಅದೇ ಕಾಲಮ್ ಸೆಲೆಕ್ಟ್ ಆಗಿದೆ, ರೈಟ್ ಕ್ಲಿಕ್ ಮಾಡಿ ಫಿಲ್ ಡೌನ್. ಅವಾಗ ಎಲ್ಲಾ ಡೇಟಾನು ವಾಪಸ್ ಬರುತ್ತೆ. ಸೊ ನೀವು ಕೆಳಗಡೆ ಹೋದ್ರೆ ಮೇಲ್ ಬಂತು, ಇಲ್ಲೆಲ್ಲ ಫೀಮೇಲ್ ಬರುತ್ತೆ. ಓಕೆನಾ? ಆದ್ಮೇಲೆ ಕ್ಲೋಸ್ ಅಂಡ್ ಲೋಡ್ ಟು. ಆಮೇಲೆ ನಿಮ್ದು ಆಕ್ಷನ್ ಸ್ಟೆಪ್ ಇಲ್ಲಿ ಏನ್ ಈ ಶೀಟ್ ಅಲ್ಲಿ ಬೇಕೋ ಹೊಸ ಶೀಟ್ ಅಲ್ಲಿ ಬೇಕೋ ತಗೊಂಡು ಮಾಡ್ಕೋಬಹುದು. ಎಕ್ಸಿಸ್ಟಿಂಗ್. ಅರ್ಥ ಆಯ್ತಾ? ಓಕೆ, ಗಾಟ್ ಇಟ್. ಏನಾರ ಡೌಟ್ ಇದೆಯಾ? ಇಲ್ಲ ಡೌಟ್ಸ್ ಏನಿಲ್ಲ. ಇನ್ನೊಂದು ಹೋಗೋಣ. ನಿಮಗೆ ಈ ಸ್ಯಾಂಪಲ್ ಫೈಲ್ ಡೌನ್ಲೋಡ್ ಮಾಡ್ತೀನಿ, ಆಲ್ರೆಡಿ ಓಪನ್ ಮಾಡ್ತೀನಿ. ಓಕೆ, ನನಗೆ ಏನೋ ಒಂದು ಟೆಕ್ಸ್ಟ್ ಫೈಲ್ ಕಳಿಸಿದ್ದಾರೆ. ನನಗೆ ಒಂದೊಂದು ಐಟಮ್ ಆದ್ಮೇಲೂ ಇಲ್ಲಿ ಬ್ಲ್ಯಾಂಕ್ ಸ್ಪೇಸ್ ಇದೆ. ಇಲ್ಲೊಂದು ಐಟಮ್ ಬಂತು, ಬ್ಲ್ಯಾಂಕ್ ಬಂತು, ಇಲ್ಲೊಂದು ಐಟಮ್ ಬಂತು, ಬ್ಲ್ಯಾಂಕ್ ಬಂತು. ನನಗೆ ಇವೆಲ್ಲನು ಇದು ಒಂದು ಕಾಲಮ್ ಅಲ್ಲಿ ಬರಬೇಕು, ಈ ಬ್ಲ್ಯಾಂಕ್ ಡಿಲೀಟ್ ಆಗಬೇಕು. ಇದೊಂದು ಕಾಲಮ್ ಅಲ್ಲಿ ಬರಬೇಕು, ಇದು ಬ್ಲ್ಯಾಂಕ್ ಡಿಲೀಟ್ ಆಗಬೇಕು. ಸರಿನಾ? ಎಲ್ಲಾನು ಆದ್ಮೇಲೆ ನನಗೆ ಕನ್ಸಾಲಿಡೇಟ್ ಆಗಬೇಕು. ಓಕೆನಾ? ಆ ತರ ಮಾಡಬೇಕು ಅಂದ್ರೆ ಪವರ್ ಕ್ವೆರಿಲಿ ಹೆಂಗ್ ಮಾಡಬೇಕು ಅಂತ. ಇಲ್ಲೇನ್ ಕಾಮ ಇದೆ ಇದ್ದಂಗಿದೆ. ಸ್ಟೋರಿ ಏನಾರ ಇದೆ, ನಮಗ್ ಡೇಟಾ ದೊಡ್ಡದಾರ ಇರ್ಲಿ ಚಿಕ್ಕದಾರ ಇರ್ಲಿ, ನಮ್ಗೆ ಓವರ್ ಆಲ್ ಸಿನಾರಿಯೋ ಏನು, ಒಂದ್ ಐಟಮ್ ಆದ್ಮೇಲೆ ಬ್ಲಾಂಕ್ ಇದೆ, ಆ ಬ್ಲಾಂಕ್ ಕಿತ್ತಾಕ್ಬೇಕು. ಕಂಟಿನ್ಯೂ ಬರಬೇಕು, ಗ್ಯಾಪ್ ಇದೆ.
ನನಗೆ ಎಲ್ಲೆಲ್ಲಿ ಬ್ಲಾಂಕ್ ಇದೆಯೋ ಅಲ್ಲಿ ಕಿತ್ತಾಕ್ಬೇಕು. ಎಲ್ಲೆಲ್ಲಿ ಬ್ಲಾಂಕ್ ತೆಗಿಬೇಕು. ಹೌದು, ಕೆಲವು ಕಡೆ 2 ರೋ ಬ್ಲಾಂಕ್ ಇರುತ್ತೆ, ಕೆಲವು ಕಡೆ 1 ರೋ ಬ್ಲಾಂಕ್ ಇದೆ, ಕೆಲವು ಕಡೆ 3 ರೋ ಬ್ಲಾಂಕ್ ಇದೆ. ಓಕೆನಾ? ಅವೆಲ್ಲಾನು ನನಗೆ ಕರೆಕ್ಟ್ ಆಗಿ ರಿಮೂವ್ ಆಗಬೇಕು. ಸೊ ಡೇಟಾಗೆ ಹೋಗ್ತೀನಿ, ಫ್ರಮ್ ಟೆಕ್ಸ್ಟ್ ಕೊಡ್ತೀನಿ. ಓಕೆ ಸೊ ಆ ಫೈಲ್ನ ಬ್ರೌಸ್ ಮಾಡ್ಕೋತೀನಿ. ಸಿಂಪಲ್ ಟೆಕ್ಸ್ಟ್. ಓಕೆ. ನನಗೆ ಇಲ್ಲಿ ಯಾವುದು ಡಿಲಿಮಿಟರ್ ಇರಬಾರ್ದು, ಬಟ್ ಇದು ಆಕ್ಚುಲ್ ಆಗಿ ಡಿಲಿಮಿಟರ್ ತಗೊಂಡ್ಬಿಟ್ಟಿದೆ, ಯಾಕಂದ್ರೆ ಇದು 3 ಕಾಲಮ್ ಅಂತ ತೋರಿಸ್ತಾ ಇದೆ. ಓಕೆನಾ? ಸೊ ಇಲ್ಲಿ ನಾನು ಡಿಲಿಮಿಟರ್ಗೆ ಕಮ್ಮಿ ಮಾಡಬೇಕು ಅಂದ್ರೆ, ಕಿತ್ತಾಕ್ಬೇಕು ಅಂದ್ರೆ ಇಲ್ಲೆಲ್ಲೋ ಆಪ್ಷನ್ ಸಿಗಲ್ಲ, ಅದನ್ನ 1 ಕಾಲಮ್ಗೆ ನಲ್ ಮಾಡ್ಬಿಡ್ತೀನಿ. ಓಕೆನಾ? ಇಲ್ಲಿ ನಲ್ ಮಾಡಿ ಇದನ್ನ ಕಸ್ಟಮ್ ತಗೋತೀನಿ. ಇಲ್ಲ ನಿಮಿಷ, ಕಸ್ಟಮ್ ಅದು ಆಸ್ ಇಟ್ ಈಸ್ ಇರಬೇಕು ಮೊದಲು. ನನಗೆ ಒಂದೇ ಸೆಂಟೆನ್ಸ್ ಅಲ್ವಾ, ನನಗೆ ಸ್ಪ್ಲಿಟ್ ಆಗೋದು ಏನೂ ಬೇಕಾಗಿರಲಿಲ್ಲ. ಸೊ ಇಲ್ಲಿ ಕಸ್ಟಮ್ ತಗೊಂಡು ಯಾವ್ದಾರ ಒಂದು ಕ್ಯಾರೆಕ್ಟರ್ ಇಲ್ದಲೇ ಇರೋದು ಹುಡುಕ್ಬೇಕು. ಅಂದ್ರೆ ಆ ಫೈಲಲ್ಲಿ ಇಲ್ದಲೇ ಇರೋದು, ಆ ಫೈಲಲ್ಲಿ ಇಲ್ದಲೇ ಇರೋದು ಅಂದ್ರೆ ನಿಮ್ ಹೆಸರೇ ಆಗಿರ್ಬೋದು, ನಾಗೇಶ್ ಅಂತಾನೆ ಕೊಟ್ಕೊಳ್ಳಿ, ಇಲ್ಲ ಪವನ್ ಅಂತಾನಾರ ಕೊಟ್ಕೊಳ್ಳಿ. ಆ ಪವನ್ ಅನ್ನ ಹೆಸರಿದ್ರೆ ಮಾತ್ರನೇ ಸ್ಪ್ಲಿಟ್ ಆಗತ್ತೆ, ಇಲ್ಲಾಂದ್ರೆ ಸ್ಪ್ಲಿಟ್ಟೇ ಆಗಲ್ಲ. ಅವಾಗೆಲ್ಲಾನು ಒಂದೇ ಕಾಲಮ್ಗೆ ಬಂದ್ಬಿಡತ್ತೆ. ಈ ಫೈಲಲ್ಲಿ ಇಲ್ದಲೇ ಇರೋದು ಏನಾರೋ ಒಂದು ಹೆಸರು ಕೊಡ್ಬೇಕಷ್ಟೇ. ಎಲ್ಲ ಇಲ್ಲ ಅಂದ್ರೆ ಸ್ಪ್ಲಿಟ್ ಆಗ್ಬಿಡುತ್ತೆ, ಸ್ಪೇಸ್ ಲೆಕ್ಕ ಸ್ಪ್ಲಿಟ್ ಆಗತ್ತಲ್ವಾ. ನಂಗೆ ಸ್ಪ್ಲಿಟ್ ಆಗ್ಬಾರ್ದು, ನಂಗೆ ಒಂದೇ ಕಾಲಮ್ ಅಂತ ನನಗೆ ಗೊತ್ತು. ಓಕೆ 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 ಓಕೆ. ಸೊ ಅದಕ್ಕೆ ನಾನು ಡಿಲಿಮಿಟರ್ನ ಸೊ ಏನೋ ಒಂದು ವರ್ಡ್ ಕೊಟ್ಬಿಟ್ರೆ ಅದರಲ್ಲಿ ಇಲ್ಲದೆ ಇರೋದು ವರ್ಡ್ ಕೊಟ್ರೆ ಅದೇ ಎಲ್ಲಾನು ಒಂದೇ ಕಾಲಮ್ಗೆ ಆಗ್ಬಿಡತ್ತೆ. ಓಕೆನಾ? ಅದಾದ್ಮೇಲೆ ಟ್ರಾನ್ಸ್ಫಾರ್ಮ್ ಡೇಟಾ ಕೊಡ್ಬೇಕು. ಓಕೆನಾ? ಸೊ ಟ್ರಾನ್ಸ್ಫಾರ್ಮ್ ಡೇಟಾ ಕೊಟ್ಟೆ. ಚೇಂಜ್ ಟೈಪು ನನಗೆ ಬೇಕಾಗಿಲ್ಲ, ಅದನ್ನ ಕಿತ್ತಾಕ್ತೀನಿ. ಕ್ವೈರಿ ನೇಮ್ ಬಂದು ರಿಮೂವ್ ಬ್ಲಾಂಕ್ ಐಟಮ್ಸ್ ಅಂತ ಕೇಳ್ತೀನಿ, ಬ್ಲಾಂಕ್ ಐಟಮ್ಸ್. ಓಕೆನಾ? ಸೊ ನನಗಿಲ್ಲಿ ಇದು ಕಿತ್ತಾಕ್ಬೇಕು, ಇದು ಕಿತ್ತಾಕ್ಬೇಕು, ಆ ಥರ ಸುಮಾರು ಇದೆ. ಕೆಲವೆಲ್ಲ 2 ಇರುತ್ತೆ, ಕೆಲವೆಲ್ಲ 3 ಇರುತ್ತೆ ಬ್ಲಾಂಕು. ಓಕೆ, ಇಲ್ಲಿ ನನಗೆ ಕಾಲಮ್ ರಿನೇಮ್ ಮಾಡ್ಕೋತೀನಿ ಫಸ್ಟೇನೆ. ಇದನ್ನ ರಿನೇಮ್ ಮಾಡಿ ಡಿಸ್ಕ್ರಿಪ್ಷನ್ ಅಂತ ಹಾಕೋತೀನಿ. ಇದು ದೊಡ್ಡದಿದೆಲ್ಲ, ಸೊ ಡಿಸ್ಕ್ರಿಪ್ಷನ್ ಹಾಕೊಂಡು ಇಲ್ಲಿ ಇದನ್ನ ರಿಮೂವ್ ಮಾಡಬೇಕು ಅಂದ್ರೆ ಏನ್ ಮಾಡ್ಬೇಕು, ಇಲ್ಲಿ ರಿಮೂವ್ ರೋಸ್ ಹೋಗಿ ಬ್ಲಾಂಕ್ ರೋಸ್ ಅಂತ ಇರುತ್ತೆ ಒಂದು ಆಪ್ಷನ್. ರಿಮೂವ್ ರೋಸ್ ಅಂತ ರಿಮೂವ್ ಬ್ಲಾಂಕ್ ರೋಸ್ ಅದನ್ನ ಕೊಟ್ರೆ ಆಟೋಮ್ಯಾಟಿಕ್ ರಿಮೂವ್ ಆಗ್ಬಿಡುತ್ತೆ. ಬ್ಲಾಂಕ್ ಎಲ್ಲೆಲ್ಲಿ ಇದೆಯೋ ಆ ರೋಗಳೆಲ್ಲ ಫುಲ್ಲು ಖಾಲಿ ಆಗ್ಬಿಡುತ್ತೆ. ಕ್ಲಿಯರಾ? ಅರ್ಥ ಆಯ್ತಾ? ಸೊ ಬ್ಲಾಂಕ್ ರೋಸ್ ಇದ್ರಲ್ಲಿ ಸಿಗಲ್ಲ, ಬರೀ ಇದ್ರಲ್ಲಿ ಮಾತ್ರ ಸಿಗುತ್ತೆ. ರಿಮೂವ್ ಹೋಗಿ ಡ್ರಾಪ್ ಡೌನ್ ಅಲ್ಲಿ ಬ್ಲಾಂಕ್ ರೋಸ್ ಕೊಡ್ಬೇಕು, ಆಮೇಲೆ ಕ್ಲೋಸ್ ಅಂಡ್ ಲೋಡ್. ನ್ಯೂ ಫೈಲ್ಗೆ ಹಾಕ್ತೀನಿ, ನ್ಯೂ ಶೀಟ್ಗೆ ಹಾಕಿ ಓಕೆ ಕೊಡ್ತೀನಿ. ಎಲ್ಲಾನು ನಿಮ್ಗೆ ಒಂದೇ ಡೇಟಾ ಕನ್ಸಾಲಿಡೇಟ್ ಆಗುತ್ತೆ. ಕ್ಲಿಯರಾ? ಒಂದೇ ಇದಕ್ಕೆ ಬಂತು. ಓಕೆ, ಏನಾರ ಡೌಟ್ ಇದೆಯಾ? ಇವತ್ತು ಮಾಡಿದ್ರಲ್ಲಿ ಏನಾರ ಡೌಟ್ಸ್ ಇದೆಯಾ? ಏನಾರ ಕಷ್ಟ ಗಿಷ್ಟ ಅನಿಸ್ತಾ? ಸೊ ಇವತ್ತಿಗೆ ಸದ್ಯಕ್ಕೆ ಸಾಕು. ಇವತ್ತಿಗೆ ನಾಳೆ ಏನಾರ ಈವ್ನಿಂಗ್ ಮಾಡಕ್ಕಾಗತ್ತಾ ಸೇಮ್ ಟೈಮ್? ಓಕೆ, 7:30ಗೆ ಸರಿ ಕೇಳಿ ಶ್ರೀಕಾಂತ್ ಅವ್ರಿಗೆ. ಶ್ರೀಕಾಂತ್
7 ಗಂಟೆ 7 ಇಲ್ಲ 7:30 ಓಕೆ ಸರ್. ಏನ್ ತೊಂದ್ರೆ ಏನಿಲ್ಲ, ಅವಾಗ ಆರಾಮ್ ರೆಸ್ಟ್ ಮಾಡೋಣ. ಓಕೆ ನಾಳೆ ಓಕೆ ಬೆಳಿಗ್ಗೆ ಇದನ್ನೆಲ್ಲ ಕುತ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ 7 ಇನ್ನೊಂದ್ಸತಿ. o'clock ಮಾಡೋಣ ಅಂದ್ರೆ ಓಕೆ 7 o'clock ಮಾಡೋಣ. ಹಾ ಮಾಡೋಣ. ಯಾಕಂದ್ರೆ ನನಗೆ ಇವೆಲ್ಲ ಹಾ. ನೀವು ಪ್ರಾಕ್ಟೀಸ್ ಮಾಡಿ ಬರ್ಬೇಕಷ್ಟೇ. ಹ್ಮ್. ಸರಿನಾ? ಇಷ್ಟನ್ನು ಬೆಳಿಗ್ಗೆ ಕುತ್ಕೊಂಡು ಪ್ರಾಕ್ಟೀಸ್ ಮಾಡಿ ಸಾಯಂಕಾಲ ಮೀಟ್ ಆಗೋಣ ಅಂತ. ಇದ್ರ ಮೇಲೆ ಎಕ್ಸ್ಟ್ರಾ ಅನಾಲಿಸಿಸ್ ಮಾಡೋದನ್ನ ಕಲಿಯೋದಕ್ಕೆ. ಕ್ಲಿಯರಾ? ಸರಿ ಓಕೆ. ನಾನು ಇವತ್ತು ರಾತ್ರಿನೇ 7 o'clock? ಹಾ ನಾಳೆ ಮೆಸೇಜ್ ಮಾಡ್ತೀನಿ. 7 o'clockಗೆ ಫಿಕ್ಸ್ ಸರ್ ಆಗಿರಿ. 7:30 ಆಗುತ್ತೆ. 7 o'clock ಫಿಕ್ಸ್ ಆಗಿರಿ. ಇಲ್ಲ 7:30 ಇರುತ್ತೆ, ಇಲ್ಲ 7 ಆಗುತ್ತೆ. ಓಕೆ ಸರ್. ಓಕೆನಾ? ಓಕೆ. ಸರಿ ಓಕೆ ಓಕೆ. ವಿಡಿಯೋನ ನಾನು ಇವತ್ತು ಅಪ್ಲೋಡ್ ಮಾಡಿರ್ತೀನಿ ಯೂಟ್ಯೂಬ್ ಅಲ್ಲಿ. ಹ್ಮ್. ನಾಳೆ ನೋಡ್ತೀರಾ ಇಲ್ಲ ರಾತ್ರಿ ಕುತ್ಕೊಂಡೆ ವರ್ಕ್ ಮಾಡ್ತೀರೋ ಮಾಡಿ. ಒಟ್ನಲ್ಲಿ ವಿಡಿಯೋ ನೋಡ್ಕೊಂಡು ನಾಳೆ ಎಲ್ಲಾನು ಫುಲ್ ಇಷ್ಟು ಸೊಲ್ಯೂಷನ್ ಪ್ರಾಕ್ಟೀಸ್ ಮಾಡಿ ನಾಳೆ ಬನ್ನಿ. ಓಕೆನಾ? ಓಕೆ ಓಕೆ ಚಲೋ. ಸಿ ಯು ಗೈಸ್. ಬಾಯ್. ಸರಿ ಓಕೆ. ಬಾಯ್. ಓಕೆ ಗುಡ್ ನೈಟ್. ಬಾಯ್. ಗುಡ್ ನೈಟ್. ಬಾಯ್ ಬಾಯ್.